ನಿನ್ನ ನಾಮದ ಸ್ಮರಣೆಯ ಸಾರಾಮೃತಯನ್ನ ಬಾಯಿಗೆ ಬರಲಿ. ಬಾರಂಗ ಕನಸಿನೊಳಗಲಿ ನನಸಿನೊಳಗಲಿ ಮನಸ್ಸು ಕೆಟ್ಟಿರಲಿ ಮುನಿದಿರಲಿ. ಜನಕಜಾಪತಿ ನಿನ್ನ ಅಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ಬಾರಂಗ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಪರಮ ಪೂಜ್ಯರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಸನ್ನಿಧಾನದಲ್ಲಿ ಭಕ್ತಿಯಿಂದ ನಮಸ್ಕರಿಸಿ, ನೆರೆದಿರುವ ಎಲ್ಲ ಹಿರಿಕಿರಿಯರ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ಒಂದು 24 ದಿನಗಳ ಸುದೀರ್ಘ ಯಾತ್ರೆ, ನನ್ನ ಮಟ್ಟಿಗೆ ಒಂದು ಅನುಸಂಧಾನ. ನಿಮಗೂ ಕೆಲವರಿಗೆ ಇದೊಂದು ತಪಸ್ಸಿನ ಅನುಭವ ಕೊಟ್ಟಿರಬಹುದು. ಪ್ರತಿನಿತ್ಯ ಒಂದು ಕೆಲಸವನ್ನು, ಅದು ಇಷ್ಟವೋ ಕಷ್ಟವೋ ಗೊತ್ತಿಲ್ಲದಿದ್ದರೂ ಮಾಡ್ತಾ ಹೋಗುವುದರಿಂದ ಅದರ ಪರಿಣಾಮಗಳು ಕಾಲಾಂತರದಲ್ಲಿ ಅನುಭವಕ್ಕೆ ಬರ್ತವೆ. ಅಂಥದ್ದೊಂದು 24 ದಿನಗಳ ಒಂದು ಯಾತ್ರೆಯನ್ನು ಮುಗಿಸಿದ್ದೇವೆ. ಜೀವಕ್ಕೆ ಅದು 26ನೇಯದು ಅಂತ, ಆತ್ಮನ ಜೊತೆಗೆ ಸೇರಿದಾಗ 26ನೇಯದು ಅಂತ ಹೆಸರು. ಇವತ್ತಿಗೆ ಪ್ರಕೃತಿ ತತ್ವದ ಭಾಗವಾಗಿ 24 ದಿನಗಳಾದರೆ ನಾಳೆ ಜೀವ, ನಾಡಿದ್ದು ಪರಮಾತ್ಮ ಅನ್ನುವ ಅರ್ಥಕ್ಕೆ ತೆಗೆದುಕೊಂಡರೆ ನಾವು 26 ದಿನಗಳಲ್ಲಿ ಈ ಭಗವತ್ ತತ್ವದ ಒಂದಿಷ್ಟು ಆಯಾಮಗಳನ್ನು ನೋಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ಬಹಳ ಜನರಿಗೆ ಪ್ರಶ್ನೆ ಇತ್ತು, ಯುದ್ಧ ಯಾವಾಗ ಮುಗಿಸ್ತೀರಿ ಅಂತ. ನಮಗೆಲ್ಲರಿಗೂ ಕಾತರ ಕುತೂಹಲಗಳು ಯುದ್ಧದ ಬಗ್ಗೆನೇ. ಯುದ್ಧ ಆಗಬೇಕು, ಯುದ್ಧದ ನಂತರ ಏನಾಯಿತು ಗೊತ್ತಾಗಬೇಕು, ಪರಿಣಾಮ ಗೊತ್ತೇ ಇದೆ. ಈಗ ನಮಗೆ ಗೊತ್ತಿಲ್ವಾ? ಪಾಂಡವಾದಿಗಳು ಗೆದ್ದರು ಮತ್ತು ಉಳಿದವರೆಲ್ಲ ಸತ್ತಿದ್ದಾರೆ, ಎಲ್ಲ ಗೊತ್ತಿದೆ. ಈ ಉಳಿದವರೆಲ್ಲ ಸತ್ತಿದ್ದಾರೆ ಅಂದ ಕೂಡಲೇ ಅಲ್ಲಿ ಬೇರೆ ಯಾರೂ ಇರಲಿಲ್ಲ ಅಂತ ದಯವಿಟ್ಟು ತೀರ್ಮಾನ ಮಾಡಬೇಡಿ. ಮತ್ತು ಅವ್ರು ಯಾರಿಗೆ ರಾಜ ಆಗೋದು? ಕ್ಷತ್ರಿಯರೆಲ್ಲ ನಾಶವಾದರು ಅಂತ ಬಹಳ ಮುಖ್ಯವಾಗಿ. ಕ್ಷತ್ರಿಯರು ಅಂದರೆ ದೇಶ ರಕ್ಷಣೆಗಾಗಿರುವವರು, ಹೊಡೆದಾಡುವ ಯೋಧರು. ಅವರಷ್ಟು ಜನ ಸರ್ವನಾಶ ಆಗಿದ್ದಾರೆ ಅಂತ. ಹಾಗಾಗಿ ನಾನು ಬಹಳ ಜನರಿಗೆ ಹೇಳ್ತೇನೆ, ಎಲ್ಲರೂ ಯುದ್ಧಕ್ಕಿಳಿರಿ, ಎಲ್ಲರೂ ಯುದ್ಧ ಮಾಡಬೇಕನ್ನೋದು ಸರಿಯಾದ ಕ್ರಮ ಅಲ್ಲ. ಕೃಷ್ಣ ಯಾರಿಗೂ ಹಾಗೆ ಹೇಳಿಲ್ಲ. ಧರ್ಮಕ್ಕಾಗಿ ಎಲ್ಲರೂ ಹೋರಾಡಬೇಕು, ಎಲ್ಲರೂ ಶಸ್ತ್ರಾಸ್ತ್ರ ಹಿಡಿಬೇಕು ಅಂತ ಈಗ ಕೆಲವರು ಮಾತಾಡ್ತಾರಲ್ಲ, ಆ ಮಾತುಗಳು ಇಲ್ಲ. ಇನ್ಫ್ಯಾಕ್ಟ್ ಒಂದು ಸಂದರ್ಭದಲ್ಲಿ ದ್ರೋಣಾಚಾರ್ಯರಿಗೆ ಕೃಷ್ಣ ಹೇಳ್ತಾನೆ, ಸಾಕು ಕೊಂದದ್ದು, ಎಷ್ಟು ಕೊಲ್ಲುತ್ತಿ, ನೆನಪು ಮಾಡಿಕೊ ನೀನೊಬ್ಬ ಬ್ರಾಹ್ಮಣ ಅಂತ. ಈ ಮಾತು ಇದೆ. ಅಂದರೆ ಆಯಾ ಧರ್ಮದವರು ಆಯಾ ಕೆಲಸವನ್ನೇ ಮಾಡಬೇಕು, ಅನಗತ್ಯ ಇನ್ನೊಂದು ಧರ್ಮದ ಕೆಲಸ ಮಾಡೋಕ್ಕೆ ಹೋಗಬಾರ್ದು ಅಂತ. ಈ ಕ್ಷತ್ರಿಯ ಧರ್ಮ ಅಂದರೆ ಹೋರಾಟದ ಧರ್ಮ, ಕ್ಷಾತ್ರ. ಅದು ಯೋಧ, ವೀರ, ಸಾಹಸ, ಪರಾಕ್ರಮ ಈ ದಿಟ್ಟಿನಿಂದ ಹೋಗುವವರಿಗೆ. ದೇವರು, ತಪಸ್ಸು, ಧ್ಯಾನ ಅಥವಾ ಯಾವುದೋ ಒಂದು ದಯೆ, ವ್ರತ, ನಿಯಮ, ಅನುಷ್ಠಾನ ಇದನ್ನು ಮಾಡುವುದು ಒಂದು. ಅದನ್ನು ಮಾಡುವವರು ಇದನ್ನು ಮಾಡುವುದು, ಇದನ್ನು ಮಾಡುವವರು ಅದನ್ನು ಮಾಡುವುದು ಆಗ ಕೂಡುದು ಅನ್ನೋದೇ ಕೃಷ್ಣನ ಮಾತು. ಭಗವದ್ಗೀತೆಯಲ್ಲಿ ಕೂಡ ಗೊತ್ತಾಗುತ್ತೆ. ಹಾಗಾದರೆ ನಾವು ಹಿಂಗೆ ಇರಬೇಕಂತ ನೀವು ಪ್ರಶ್ನೆ ಕೇಳ್ಬೋದು. ತುಂಬ ಸೂಕ್ಷ್ಮವಾದ ವಿಷಯಗಳೆಲ್ಲ ಇವೆ. ಒಂದು ಬಹಳ ಸರಳವಾದ ಉದಾಹರಣೆ ಕೊಡುವುದು ಅಂದರೆ, ನಾನು ಯಾವಾಗಲೂ, ನಾವೆಲ್ಲ ಹಾಲು, ಹುಟ್ಟುತ್ತಾ ಎಲ್ಲರೂ ಹಾಲು ಮಥನ ಮಾಡಬೇಕು ಅಂತ ಒಪ್ಪಿಸಿಕೊಂಡವ
ತನ್ನನ್ನು ಕುದಿಯುವುದಕ್ಕೆ ಅರ್ಪಿಸಿಕೊಂಡು ಆ ಕುದಿಯುವುದರ ನಂತರದ ಹಾಲಿನ ಅವಸ್ಥೆ ಇವತ್ತು ಬರೇ ಕುದ್ದರೆ ಸಾಲದು, ಹಾಗೆ ಇಟ್ಟರೆ ನಾಳೆ ಹಾಳಾಗತ್ತೆ ಹಾಲು. ಅದು ಇನ್ನೊಂದಕ್ಕೆ ಅರ್ಪಿಸಿಕೊಂಡು ಒಂದು ಸಣ್ಣ ಹುಳಿಯನ್ನು ತನ್ನ ಒಳಗೆ ಸೇರಿಸಿಕೊಂಡ್ರೆ ನಾಳೆ ಒಳ್ಳೆಯ ಆಹಾರವಾಗುತ್ತೆ ಮೊಸರಾಗಿ. ಈ ಮೊಸರು ನಾನೇ ಫೈನಲ್ಲು, ನನ್ನನ್ನು ಬಿಟ್ಟರೆ ಇನ್ಯಾರೂ ಇಲ್ಲ ಅಂದರೆ ನಾಡಿದ್ದು ಮೊಸರನ್ನು ಯಾರೂ ನೋಡಲ್ಲ. ಅದು ಹುಳಿಯಾಗಿ ಅದನ್ನು ನೊರೆ ಬಂದು ಯಾವುದಾದ್ರೂ ಗಿಡಕ್ಕೆ ಚೆಲ್ಲೋಣ ಅನ್ನುವ ಸ್ಥಿತಿ ಬರುತ್ತೆ. ಅಂಥ ಮೊಸರು ಮತ್ತೊಂದು ಮಥನಕ್ಕೆ ತನ್ನನ್ನು ಒಪ್ಪಿಸಿಕೊಂಡ್ರೆ ಅದು ಬೆಣ್ಣೆ ಆಗುತ್ತೆ. ಈ ಬೆಣ್ಣೆಯ ಅಂತಿಮ ನನ್ನಷ್ಟು ಮೃದು ಯಾರೂ ಇಲ್ಲ, ನನ್ನಷ್ಟು ಶ್ರೇಷ್ಠ ಯಾರೂ ಇಲ್ಲ ಅಂತ ಕೂತ್ರೆ ಬೆಣ್ಣೆಗೆ ಎಷ್ಟು ದಿವಸ ಹೇಳಿ? 4 ದಿವಸದಲ್ಲಿ ವಾಸನೆ ಶುರುವಾಗುತ್ತೆ. ಬೆಣ್ಣೆ ತನ್ನನ್ನು ಅರ್ಪಿಸಿಕೊಳ್ಬೇಕು ಮತ್ತೆ ಅಗ್ನಿಗೆ. ಹಾಗೆ ಅಗ್ನಿಗೆ ಅರ್ಪಿಸಿಕೊಂಡ ಬೆಣ್ಣೆ ಕುದ್ದು ಒಂದು ವಿಶೇಷವಾದ ತುಪ್ಪವಾಗತ್ತೆ. ಅದು ಸರ್ವಕಾಲಕ್ಕೂ ಎಲ್ಲರಿಗೂ ಒಂದು ವಿಶೇಷ ಪರಿಮಳವನ್ನು, ಒಂದು ಒಳ್ಳೆಯ ಸ್ವಾದವನ್ನು ಪಡೆದು ಕರಗಿ ಒಂದು ಹೊಸ ಮಾರ್ಪಾಟನ್ನು, ಪರಿವರ್ತನೆಯನ್ನು ಪಡೀತದೆ. ಅಂಥ ತುಪ್ಪ ನಾನೇ ಶ್ರೇಷ್ಠ ಅಂತ ಕೂತರೂ ಅದೂ ಕಾಲಾಂತರದಲ್ಲಿ ಆಯುರ್ವೇದದ ಔಷಧಿಯವರು ಬಳಸ್ತಾರಲ್ಲ, ಒಂದು ವಾಸನೆ ಬರುವ ಹಂತಕ್ಕೆ ಹೋದ ತುಪ್ಪ ಹಾಗಾಗತ್ತೆ. ಆ ತುಪ್ಪ ಸಾರ್ಥಕ ಆಗಬೇಕಾದ್ರೆ ಅದು ತನ್ನನ್ನು ದೀಪಕ್ಕೋ, ತನ್ನನ್ನು ಯಜ್ಞದ ಕುಂಡಕ್ಕೋ, ಇನ್ಯಾವುದೋ ವೈಶ್ವಾನರ ಅಗ್ನಿ ಅರ್ಪಿಸಿಕೊಳ್ಳುವ ಊಟಕ್ಕೋ ಹೋಗಿ ತಾನು ಸಾರ್ಥಕವಾದಾಗ ಕರಗಿ ಆವಿಯಾಗಿ ಮತ್ತೆ ಮಳೆಯಾಗ್ತದೆ. ಇದು ನಾವು ಜೀವನ ಸಾರ್ಥಕ ಮಾಡಿಸಿಕೊಳ್ಳಬೇಕಾದ ಕ್ರಮ. ಹುಟ್ಟುತ್ತಾ ಯಾರೂ ಶ್ರೇಷ್ಠರಲ್ಲ. ಇದು ಇಡೀ ಮಹಾಭಾರತ ಪ್ರತಿಪಾದಿಸುವ ಹಂತ ಹಂತದಲ್ಲಿ ಹೇಳುವ ಸತ್ಯ. ಹುಟ್ಟುತ್ತಾ ಯಾರೂ ದೊಡ್ಡವರಲ್ಲ. ಹುಟ್ಟಿನಿಂದ ಬಂದ ಒಂದು ಸ್ವಭಾವ, ಅದು ಪಕ್ಕ ಅಕ್ಕ ಇರುವ ಅಮ್ಮ ಅಪ್ಪನಿಂದ, ಜೊತೆಗೆ ನಾವು ಯಾರ ಜೊತೆಗೆ ಬದುಕ್ತೇವೆ ಅನ್ನುವ ಸಾಮಾಜಿಕ ಪ್ರಭಾವಗಳಿಂದ ನಮ್ಮನ್ನು ಬೆಳೆಸ್ತಾ ಬೆಳೆಸ್ತಾ ನಾವು ಏನು ಆಗ್ತೇವೆ. ಇದೇ ಹಾಲಿದ್ದದ್ದು ಮೊಸರಾಗುವುದು, ಮೊಸರಿದ್ದದ್ದು ಬೆಣ್ಣೆ ಆಗುವುದು, ಬೆಣ್ಣೆ ಇದ್ದದ್ದು ತುಪ್ಪ ಆಗುವುದು, ತುಪ್ಪ ಇದ್ದದ್ದು ಆವಿಯಾಗುವುದು. ಈ ಸಾರ್ಥಕತೆಯನ್ನು ಮನುಷ್ಯ ಮಾಡಬೇಕು. ಬಂದದ್ದು ಒಂದೇ ಕಾರಣಕ್ಕಲ್ಲ, ಅವನನ್ನು ತನ್ನನ್ನು ತಾನು ತಿಳಿದು ಹೇಗೆ ಬೆಳೀಬೇಕು ಅನ್ನೋದನ್ನು ನೋಡಲಿಕ್ಕೆ ಬಂದವ. ಇಂಥ ಎಲ್ಲ ಸತ್ಯಗಳನ್ನು ಈ ಮಹಾಭಾರತ ಹೇಳ್ತಿದೆ. ಆದ್ದರಿಂದ ಬರೀ ಯುದ್ಧಕ್ಕೆ ಕೇಂದ್ರೀಕೃತ ಅಲ್ಲ ಅಂತ ನಾನು ಪ್ರಥಮ ದಿನದಿಂದ ಹೇಳ್ತಾ ಬಂದಿದ್ದೇನೆ. ಇನ್ನೂ ಒಂದು 2ನೇ ವಿಷಯ ನಾನು ಬಹಳ ಮುಖ್ಯವಾಗಿ ನಿಮಗೆ ಆಗಲೂ ಹೇಳಿದ್ದೇನೆ. ನನಗೆ ಅವಸರವಾಗಿ 8 ದಿನದಲ್ಲಿ ಮಹಾಭಾರತ ಹೇಳಿ ಮುಗಿಸ್ಬೋದು. ಪ್ರಮುಖ ಘಟನೆಗಳನ್ನಷ್ಟು ಹೇಳಿ, ಅವರು ಹುಟ್ಟಿದ ಮೇಲೆ ಅವರನ್ನು ತರಲಾಯಿತು, ತಂದ ಬಳಿಕ ಅವರನ್ನು ಲಾಕ್ಷಾಗ್ರಹಕ್ಕೆ ಕಳಿಸಲಾಯಿತು. ಅಲ್ಲಿಂದ ಅವರು ಬಕಾಸುರ ಹಿಡಿಂಬನನ್ನು ಕೊಂದರು, ದ್ರೌಪದಿ ಸ್ವಯಂವರ ಆಯಿತು. ಆ ಬಳಿಕ ಅವರನ್ನು ಇಂದ್ರಪ್ರಸ್ಥದಲ್ಲಿ ಇದರಲ್ಲಾಯಿತು, ದ್ಯೂತ ಆಯಿತು, ವನವಾಸ ಆಯಿತು, ಯುದ್ಧ ಆಯಿತು, ಗೆದ್ದರು, ಪಟ್ಟಾಭಿಷೇಕ ಆಯಿತು. ಇದನ್ನು ನಾನು ಹೇಳೋದಲ್ಲ ಅಂತ ನಾನು ಪ್ರಥಮ ದಿನದಲ್ಲೇ ಹೇಳಿದ್ದೇನೆ. ನನ್ನ ಉದ್ದೇಶ ಆದಷ್ಟು ನಾವು ಓದದೇ ಇರುವ, ಇಲ್ಲಿಯವರೆಗೆ ಯಾರು ಮಹಾಭಾರತದ ಒಳಗಿರುವ ಏನು ಕೆಲವು ವಿಶೇಷ ಸಂಗತಿಗಳಿವೆ ಅದನ್ನೆಲ್ಲ ಬಿಟ್ಟು ಪ್ರಥಮ ಘಟ್ಟ ಕೊನೆಯ ಘಟ್ಟ ಅಂತ ಹೇಳಿ ಆಯ್ಕೆ ಮಾಡಿ ಹೇಳ್ತಾರೆ. ಅದಲ್ಲದೆ ಒಳಗೆ ಇರುವ ಸಾರಾಂಶಗಳನ್ನು ಎಷ್ಟು ವಿಸ್ತಾರವಾಗಿ ವಿಶಾಲದ ಜೊತೆಗೆ ಅದರ ಅರ್ಥದ ಸಹಿತ ಅರ್ಥ ಮಾಡಿಕೊಳ್ಳುವ ಅನ್ನುವ ಒಂದು ಪ್ರಯತ್ನ ನಾನು ಮಾಡ್ತೇನೆ ಅಂತ ಪ್ರಥಮ ದಿನದಲ್ಲೇ ಹೇಳಿದ್ರಿಂದ ನಿಮಗೆ ನಿರಾಶೆ ಆದರೂ ಕೂಡ ನಾನು ಇರುವುದನ್ನು ಹೇಳಬೇಕು. ನಾನು ಯುದ್ಧ ಪರ್ವಕ್ಕೆ ಹೋಗೋದೇ ಇಲ್ಲ. ಯಾಕಂದರೆ ಇನ್ನೂ 1.5 ಸಂಪುಟ ಇದೆ ಈ ಉದ್ಯೋಗ ಪರ್ವದಲ್ಲೇ. ಆಮೇಲೆ ಭೀಷ್ಮ ಪರ್ವ. ಈ ಭೀಷ್ಮ ಪರ್ವ ಭೀಷ್ಮನ ಸೇನಾಧಿಪತ್ಯದಲ್ಲಿ ಯುದ್ಧ ಆರಂಭ ಆಯಿತು ಅನ್ನೋದ್ರೊಳಗಾಗಿ ಭಗವದ್ಗೀತೆ ಬರುತ್ತೆ. ಭಗವದ್ಗೀತೆನೇ ಮತ್ತೆ 3 ಸಂಪುಟ ಇದೆ. ಅದಾದಮೇಲೆ ಭೀಷ್ಮ ಪರ್ವ ಮುಗಿದು ಮತ್ತೆ ಅದು ಕರ್ಣಪರ್ವ ಅಥವಾ ದ್ರೋಣ ಪರ್ವ, ಕರ್ಣಪರ್ವ, ಶಲ್ಯ ಪರ್ವ ಅಂತ ಯುದ್ಧ ಭಾಗ ಮುಗಿಲಿಕ್ಕೆ 26ನೇ ಸಂಪುಟದವರೆಗೆ ಹೋಗಬೇಕು. ಅವಸರ ಮಾಡಿ ಏನೂ ತಿಳ್ಕೊಳ್ಳದೆ ಹೋಗೋದಕ್ಕಿಂತ ಅವಸರ ಇಲ್ಲದೆ, ನಮಗೇನು ಯುದ್ಧ ಯಾವಾಗಲೂ ಆಗೇ ಆಗಿದೆ, ನಾವೇನು ಅವಸರ ಯಾಕೆ ಮಾಡೋದು? ನಿಧಾನವಾಗಿ ಯುದ್ಧ ಏನಾಗಿದೆ ಅಂತ ಗೊತ್ತಿದ್ದಷ್ಟೇಯೋ ಇನ್ನೇನಾದರೂ ಉಂಟೋ ಅದನ್ನು ಅರುಣಣ್ಣ ಮತ್ತು ರಾಘವೇಂದ್ರಣ್ಣ ಹೇಳ್ತಿದ್ದಾರೆ. ಇನ್ನೊಂದು ಕಂತಿನಲ್ಲಿ ಭಗವದ್ಗೀತೆಯನ್ನು ಮಾಡುವಾಗ ಅದು ಆ ಬಳಿಕ ಅದಕ್ಕೆ ಇನ್ನು ದಿನಾಂಕ ಎಲ್ಲ ಅವರು ನಾನು ಕೂತು ನಿಗದಿ ಮಾಡಬೇಕು. ನಮಗೂ ಗೊತ್ತಿಲ್ಲ ಮುಂದೆ ಯಾವಾಗ ಅನುಕೂಲ ಆಗುತ್ತೆ ಆವಾಗ.
ಅಷ್ಟರವರೆಗೆ ನಾನು ಹೇಳುವುದು ಉದ್ಯೋಗ ಪರ್ವವನ್ನು ಮಾತ್ರ. ನಾಳೆ ಮತ್ತು ನಾಡಿದ್ದಿಗೆ ಉದ್ಯೋಗ ಪರ್ವವನ್ನು ನಾನು ಸಂಪೂರ್ಣವಾಗಿ ಅದರ ಒಳಗೆ ಎಷ್ಟು ಚರ್ಚೆಗಳು ನಡೆದಿವೆ, ಯಾವ ಯಾವ ರೀತಿಯ ಸ್ಪಂದನಗಳಿವೆ, ಅದರಲ್ಲಿ ಕ್ಯಾರೆಕ್ಟರ್ ಅನಾಲಿಸಿಸ್ ಹೇಗೆ ಮಾಡಬಹುದು, ಒಬ್ಬೊಬ್ಬರ ಉತ್ತರಗಳಿಂದ ಹೇಗೆ ಅವರ ವ್ಯಕ್ತಿತ್ವ ನಿಮಗೆ ಗೊತ್ತಾಗ್ತದೆ, ಈ ಕಾರಣಕ್ಕಾಗಿ ನಾನು ಅದನ್ನು ವಿಸ್ತೃತವಾಗಿ ಮೊನ್ನೆಯಿಂದ ಹೇಳ್ತಾ ಇದ್ದೇನೆ. ಒಂದು ಭಾಗವಾಗಿ ನಿನ್ನೆ ದಿನ ನೀವು ನೋಡಿದ್ರಿ ಹೇಗೆ ಧೃತರಾಷ್ಟ್ರ ನಿದ್ದೆ ಬಾರದಿದ್ದರೂ ಕೂಡ ಒಬ್ಬ ನಿದ್ದೆ ಬಾರದ ಕಣ್ಣು ಕಾಣದ ಕುರುಡ ಒಳ್ಳೆಯ ಮಾತುಗಳನ್ನು ಕೇಳಿ ಆ ಮೂಲಕ ನಿದ್ರೆ ಬಾರದಿದ್ದದ್ದನ್ನು ಸದುಪಯೋಗಪಡಿಸಿಕೊಂಡ ಅಂತ ಮಾತಾಡಿದ್ದೆವು ನಾವು. ಈ ಸದುಪಯೋಗಪಡಿಸಿಕೊಳ್ಳುವಿಕೆಯಲ್ಲಿ ವಿದುರ ನೀತಿ ಆದದ್ದು ಆಯಿತು. ಅದರ ನಂತರ ಅವನು ಎಚ್ಚರದಲ್ಲಿ ಮಾತನಾಡಿದ್ದು ಸಂಜಯನ ಜೊತೆಗೆ. ಅವನು ಒಂದಿಷ್ಟು ಎಲ್ಲ ಭಾಗಗಳನ್ನು ಹೇಳಿದೆ, ಯಾರ್ಯಾರ ಅಭಿಪ್ರಾಯ ಹೇಗೆ ಹೇಗಿದೆ, ಯುಧಿಷ್ಠಿರನದ್ದು, ಅರ್ಜುನನದ್ದು, ಭೀಮಸೇನನದ್ದು ಪ್ರತಿಕ್ರಿಯೆಗಳು, ದುರ್ಯೋಧನ ಏನು ಹೇಳಿದೆ ಎಲ್ಲ ನೀವು ನೋಡಿದ್ರಿ. ಕಟ್ಟಕಡೆಯ ಹಂತಕ್ಕೆ ಧೃತರಾಷ್ಟ್ರ ಬಂದದ್ದು ಕೃಷ್ಣನ ಕುರಿತು ಹೇಳುವಂತ. ಸಂಜಯ ಕೃಷ್ಣನ ಕುರಿತು ಹೇಳಿದ್ದು ವೇದವ್ಯಾಸರು ಮತ್ತು ಗಾಂಧಾರಿಯ ಸಮ್ಮುಖದಲ್ಲಿ ಅಂತ ಕೂಡ ನಾನು ನಿಮಗೆ ಹೇಳಿದೆ. ಈ ಗಾಂಧಾರಿ ಮತ್ತು ವೇದವ್ಯಾಸರ ಸಮ್ಮುಖದಲ್ಲಿ ನಡೆದಾಗ ಧೃತರಾಷ್ಟ್ರ ಮತ್ತು ಗಾಂಧಾರಿ ಇಬ್ಬರೂ ಕೂಡ ಈಗಲಾದರೂ ಮನಃಪರಿವರ್ತನೆ ಮಾಡಿಕೊ, ಈ ಮನಃಪರಿವರ್ತನೆಯಿಂದ ನಿನಗೆ ಒಳಿತಾಗುವ ಒಂದು ಸಾಧ್ಯತೆ ಇದೆ, ನಮಗೆ ಕೃಷ್ಣನ ಬಂಧವನ್ನು ಕಟ್ಟಿಕೊಡುವ ಒಬ್ಬ ಸೇತುವೆಯಾಗಿ ಸಂಜಯ ಇದ್ದಾನೆ, ಕೃಷ್ಣ ನಮಗೆಲ್ಲರಿಗೂ ಪ್ರಿಯ. ನೋಡಿ, ಈ ಮಾತು ನಿಮಗೆ ಅರ್ಥ ಆಗುವುದಿಲ್ಲ. ಯಾವಾಗ ಅರ್ಥ ಆಗುತ್ತೆ ಅಂದರೆ, ಕೃಷ್ಣ ಯಾಕೆ ಇವರಿಗೆ ಪ್ರಿಯ ಆಗಿದ್ದಾನೆ, ಏನು ಮಾಡಿದ್ದಾನೆ ಅಂತ. ಇದಕ್ಕೆ ಏನು ಮಾಡಬೇಕು ಅಂದರೆ, ಭಾಗವತದಲ್ಲಿ ಕೃಷ್ಣ ಮಾಡಿದ ಕೆಲಸಗಳು ಏನೆಲ್ಲ ಇದ್ದುವು, ಅದು ಯದುವಂಶೀಯರಿಗೆ ಹೇಗೆ ಅನುಕೂಲಕರವಾಗಿತ್ತು, ಅದು ಹೇಗೆ ಈವನ್ ಶೂರಸೇನನನ್ನು ಬಿಡಿಸಿತ್ತು, ಅದರಿಂದ ಕುಂತಿಯ ಕಡೆಯವರಿಗೆ ಅದು ಹೇಗೆ ಅನುಕೂಲಕರವಾಗಿತ್ತು, ಬಾಲ್ಯದಿಂದ ಅವನು ಮಾಡಿದ ಯುದ್ಧಗಳಲ್ಲೆಲ್ಲ ಹೇಗೆ ಅವನು ಎಂದೂ ಕೂಡ ಪಾಂಡವಾದಿಗಳನ್ನು ಅಥವಾ ದುರ್ಯೋಧನಾದಿಗಳ ವಿರುದ್ಧವಾಗಿ ಯುದ್ಧ ಮಾಡಿಲ್ಲ, ಇದೆಲ್ಲ ನಿಮಗೆ ಗಮನಕ್ಕೆ ಬರುತ್ತೆ. ಈ ದೃಷ್ಟಿಯಲ್ಲಿ ಒಬ್ಬ ಕೃಷ್ಣ ನಮಗೆ ಮಹಾಭಾರತದಲ್ಲಿ ಪರಿಚಯ ಆಗುವ ಕೃಷ್ಣ ಮಾತ್ರ ಅಲ್ಲ, ಅದನ್ನು ಕೂಡ ಗಮನದಲ್ಲಿಟ್ಟುಕೊಂಡ್ರೆ ಕೃಷ್ಣನ ಪಾತ್ರ ಚಿತ್ರಣ, ಕೃಷ್ಣ ಬಹಳ ಅಪೂರ್ವವಾಗಿ ಭಾಗವತದಲ್ಲಿ ತೆರೆದುಕೊಳ್ಳುವ ಹಾಗೆ ನಮಗೆ ಮಹಾಭಾರತದಲ್ಲಿ ತೆರೆದುಕೊಳ್ಳೋದಿಲ್ಲ. ಅದಕ್ಕೆ ಶ್ರೀಕೃಷ್ಣನ ವ್ಯಕ್ತಿತ್ವವನ್ನೇ ಮುಖ್ಯವಾಗಿ ಅವರು ಉದ್ದೇಶವಾಗಿ ಇಟ್ಟುಕೊಳ್ಳೋದು ಒಂದು ಕಾರಣ. ಇಡೀ ಮಹಾಭಾರತದ ಮುಖ್ಯ ಘಟನೆ, ಒಂದು ಐತಿಹಾಸಿಕ ಘಟನೆಯನ್ನು ಹೇಳೋದು ವೇದವ್ಯಾಸರಿಗೆ ಬಹಳ ಮುಖ್ಯ ಇತ್ತು. ಅದರಿಂದ ಇದೆಲ್ಲ ಕಾರಣಗಳಿಗಾಗಿ ಕೃಷ್ಣನ, ನಿಮಗೆ ಯಾವುದೋ ಕೆಲವರಿಗೆ ಕೃಷ್ಣನ್ನೇ ಕೇಳಬೇಕು ಅನ್ನೋರು ಭಾಗವತವನ್ನೇ ಕೇಳಬೇಕು. ಅಥವಾ ಭಾಗವತಲ್ಲೂ ಕೂಡ ಏಕಾದಶ ನವಮದಿಂದ ಏಕಾದಶ ದ್ವಾದಶ ಸ್ಕಂದದವರೆಗೆ ಬಂದಾಗ ನಮಗೆ ಅವನ ಹೆಚ್ಚು ಪರಿಚಯ, ಅದರ ಮೊದಲು ಬೇರೆ ಅವತಾರಗಳೇ ಬರ್ತವೆ. ಈ ಎಲ್ಲ ದೃಷ್ಟಿಯಲ್ಲಿ ಕೃಷ್ಣ ನಮಗೆ ಪ್ರಿಯ ಅಂತ ಹೇಳಿ ನಾನು ನಿನ್ನೆ ದಿನ ಹೇಳಿದೆ. ಸಂಜಯನ ವ್ಯಕ್ತಿತ್ವ ಎಷ್ಟು ದೊಡ್ಡದು ಅಂತ ಸ್ವಲ್ಪ ಇಲ್ಲಿ ನಮಗೆ ಪರಿಚಯ ಆಗ್ತದೆ. ಎಂಥ ತತ್ವಜ್ಞಾನಿ, ಎಂಥ ಒಬ್ಬ ಧರ್ಮಶೀಲ, ಎಷ್ಟು ನಿಷ್ಪಕ್ಷಪಾತಿ, ತಾನೇ ಸ್ವತಃ ಹೇಳಿಕೊಳ್ಳುವುದು ನೋಡಿದರೆ ಪುತ್ರ ಪೌತ್ರ ಕಳತ್ರ ಬಂಧನವಿಲ್ಲ ಅಂತ ಹೇಳ್ತಾನೆ. ಆ ಬಳಿಕ ತನಗೆ ಯಾವತ್ತೂ ಕೂಡ ಆಡಂಬರದ ಪ್ರದರ್ಶನ ಗೊತ್ತಿಲ್ಲ ಅಂತ ಹೇಳ್ತಾನೆ. ತಾನೇನು ಮಾಡಿದರೂ ಭಗವದರ್ಪಿತ ಭಾವದಿಂದ ಮಾಡಿದ್ದೇನೆ ಹೇಳ್ತಾನೆ. ಕೇವಲ ಒಬ್ಬ ಸೂತಪುತ್ರ ಅಥವಾ ಸಾರಥಿ ಅಲ್ಲ. ಅದರಿಂದಲೇ ಸಂಜಯನನ್ನು ಎಲ್ಲೂ ಕೂಡ ನಿಂದಿಸುವ ಮಾತುಗಳಿಲ್ಲ ನೋಡಿ, ಜಾತಿ ನಿಂದೆಯ ಮಾತುಗಳಿಲ್ಲ, ಆಚಾರ ನಿಂದೆಯ ಮಾತುಗಳಿವೆ ಅಂತ ಅದಕ್ಕೆ ಮತ್ತೆ ನಾನು ಹೇಳೋದು. ಎಲ್ಲೂ ಸಂಜಯನ ನಿಂದೆ ಇಲ್ಲ, ಎಲ್ಲೂ ವಿದುರನ ನಿಂದೆ ಇಲ್ಲ, ಕರ್ಣನ ನಿಂದೆ ಇದೆ, ಅದು ಆಚಾರ ನಿಂದೆ ಹೊರತು ಕುಲ ನಿಂದೆ ಅಲ್ಲ. ಈ ಥರ ನಾವು ಕಂಪೇರ್ ಮಾಡದೇ ಇದ್ದರೆ ಒಂದು ಕನ್ಕ್ಲೂಷನ್ಗೆ ಬಂದುಬಿಡ್ತೇವೆ. ಶಬರಿಯನ್ನು ಮೋಕ್ಷಕ್ಕೆ ಕಳಿಸಿದ ರಾಮನನ್ನು ನೋಡೋದಿಲ್ಲ, ಗುಹನ ಪ್ರೇಮವನ್ನು ಯಾವ ಮಟ್ಟಕ್ಕೆ ಆಪ್ತ ಮಿತ್ರತ್ವದಿಂದ ರಾಮ ಪಡೆದಿದ್ದ ನೋಡೋದಿಲ್ಲ, ಶಂಭುವಧೆಯನ್ನು ಹೇಳ್ತೇವೆ, ಶಂಭುವಧೆಗೆ ಕಾರಣಗಳೇ ಬೇರೆ ಅನ್ನೋದನ್ನು ನೋಡೋದಿಲ್ಲ. ಹಾಗೆ ಯಾರನ್ನೆಲ್ಲ ತ್ರಿಶಂಕುವಿನಂಥ ಒಬ್ಬ ಕ್ಷತ್ರಿಯನನ್ನು, ಒಬ್ಬ ವಿಶ್ವಾಮಿತ್ರ ಕಳಿಸಿದವನನ್ನು ಹಿಂದೆ ಕೆಳಗೆ ಕಳುಹಿಸಲಾಗಿತ್ತು. ಮಾಂಧಾತೃ ಕೂಡ ಅಂಥದೇ ಶಿಕ್ಷೆಯನ್ನು ಅನುಭವಿಸಿದ್ದಾನೆ. ಯಾರೆಲ್ಲ ಸಶರೀರರಾಗಿ ಸ್ವರ್ಗಕ್ಕೆ ಹೋಗಬೇಕು ಅಂತ ಪ್ರಯತ್ನ ಪಡ್ತಾರೆ ಅವರೆಲ್ಲರನ್ನು ವಧೆ ಮಾಡಲಾಗಿತ್ತು. ಅದರಲ್ಲಿ ಶಂಭು ಕೂಡ ಒಬ್ಬ. ಶಂಭು, ನಿನ್ನ ಜಾತಿ ಯಾವುದು ಅಂತ ಕೇಳಿ ರಾಮ ವಧೆ ಮಾಡಿದ್ದಲ್ಲ. ನೀನು ಏನು ಮಾಡಕ್ಕೆ ತಪಸ್ಸು ಮಾಡ್ತಿದ್ದಿ, ನಾನು ಸಶರೀರನಾಗಿ ಇಂದ್ರನ ಹಾಗಾಗಬೇಕು ಅಂತ ನಾನು ಸ್ವರ್ಗಕ್ಕೆ ಹೊರಟಿದ್ದೆ, ಅದು ಆಗುವ ಹಾಗಿಲ್ಲ. ಇದೆಲ್ಲ ಅನೇಕ ಆಯಾಮಗಳಿವೆ. ಬೇರೆ ಬೇರೆ ಆಯಾಮಗಳಿಂದ ನೋಡದೇ ಇದ್ದರೆ ಅದು ಏಕಮುಖವಾದ ಮತ್ತು ಸರಿಯಾದ ಕ್ರಮವಲ್ಲದ ಒಂದು ಜಿಜ್ಞಾಸೆ ಆದಿತ್ತು. ಈ ದೃಷ್ಟಿಯಲ್ಲಿ ಧೃತರಾಷ್ಟ್ರ ಕೇಳಿದ ಹೆಸರುಗಳಲ್ಲಿ ನಾನು ನಿನ್ನೆ ಕೆಲವು ನಿಮಗೆ ಹೇಳಿದೆ. ಬಹಳ ಮುಖ್ಯವಾಗಿ ಕೃಷ್ಣ ಹೆಸರಿಗೇನೆ ನಾನು ನಿನ್ನೆ ಅರ್ಥ ಅವನೇನು ಹೇಳಿದ ಅನ್ನೋದನ್ನು ಹೇಳಲಿಲ್ಲ.
ಆಕರ್ಷತಿ ಸಂಹರತಿ ಇತಿ ಕೃಷ್ಣ. ಆಕರ್ಷಿಸುವವನು ಮತ್ತು ಸಂಹರಿಸುವವನು. ದುಷ್ಟರನ್ನು ಸಂಹರಿಸುವವನು ಒಂದು, ನಮ್ಮನ್ನು ಆಕರ್ಷಿಸಿ ನಮ್ಮೊಳಗಿನ ದುಷ್ಟತನವನ್ನು ಸಂಹರಿಸುವವನು ಕೃಷ್ಣ. ನಮಗೆ ಏನಾದರೂ ನಮ್ಮ ಒಳಗೆ ಗೊತ್ತೇ ಇಲ್ಲದೆ ದುಷ್ಟಭಾವಗಳಿರ್ಬೋದು, ಕಾಮಕ್ರೋಧ ಅರಿಷಡ್ವೈರಿಗಳು ನಮಗೆ ಬೇಡವಾದದ್ದನ್ನು ಎಷ್ಟೋ ಮಾಡಿಸ್ತವೆ. ನಮಗೆ ಅವ್ರ ಬಗ್ಗೆ ದ್ವೇಷ, ಇವರು ಇರಬಾರ್ದು, ಅಸಮಾನತೆ, ಮಾತ್ಸರ್ಯ, ಅವರನ್ನು ಕಂಡ್ರೆ ಆಗಲ್ಲ, ಇವೆಲ್ಲ ಬರುತ್ತಲ್ಲ ಗೊತ್ತೇ ಇಲ್ಲದೆ. ಕೃಷ್ಣ ಪ್ರೇಮ ಒಂದು ಸಕಲರನ್ನು ಪ್ರೀತಿಸುವ ಹಾಗೆ ಮಾಡುತ್ತೆ ಅಂತ. ಆಕರ್ಷತಿ ಮತ್ತು ಸಂಹರತಿ, ಅದರಿಂದ ಕೃಷ್ಣ. ಆಮೇಲೆ ಅವನು ಸಾತ್ವತ ಅಂತ ಅವನಿಗೆ ಇನ್ನೊಂದು ಹೆಸರಿತ್ತು. ಸತ್ವಕ್ಕೆ ಎಂದೂ ಅಪಚಾರವಾಗದ ಸತ್ವದ ಜೊತೆಗೇ ಇರುವವನಾದ್ದರಿಂದ ಅವನು ಸಾತ್ವತ. ಯಾವುದಕ್ಕೂ ಚ್ಯುತಿ ಇಲ್ಲದೆ ನಡೆಯುವವನು, ಆದ್ದರಿಂದ ಅವನು ಅಚ್ಯುತ. ಹೀಗೆ ಈ ಥರದ ಕೆಲವು ಹೆಸರುಗಳನ್ನು ಕೂಡ ಸಂಜಯ ಹೇಳ್ತಾನೆ. ದುರದೃಷ್ಟವಶಾತ್ ಗಾಂಧಾರಿ ಕೃಷ್ಣನ ಒಂದು ಬರುವಿಕೆ ಇದೆ, ಈಗ ಬಂದಾಗ ಉಪಯೋಗಿಸಿಕೋ, ಸೇರು, ಒಳಿತಿನ ಕಡೆಗೆ ನಡೆ ಅಂದರೆ ದುರ್ಯೋಧನ ಅದೆಂದೂ ಸಾಧ್ಯವಿಲ್ಲ, ನಾನು ಅವನಿಗೆಂದೂ ಶರಣಾಗುವುದಿಲ್ಲ ಅಂದದ್ದನ್ನು ನೀವು ನಿನ್ನೆ ದಿನ ಕೇಳಿದ್ದೀರಿ. ಈ ಮಧ್ಯೆ ಅರ್ಜುನ ಒಂದು ಮಾತು ಸಂಜಯನ ಹತ್ರ ಹೇಳ್ತಾನೆ. ನನ್ನನ್ನು ಅನೇಕ ಸಂದರ್ಭಗಳಲ್ಲಿ ಕೃಷ್ಣನ ಮಿತ್ರತ್ವದ ಜೊತೆಗೆ ಕಲಹ ಉಂಟಾಗುವ ಹಾಗೆ ಅನೇಕ ಬಾರಿ ದುರ್ಯೋಧನ ಪ್ರಯತ್ನಿಸಿದ್ದಾನೆ. ಅದು ಅವನಿಗೆ ಈ ಜನ್ಮದಲ್ಲಿ ಸಾಧ್ಯವಾಗುವುದಿಲ್ಲ ಅಂತ ಹೇಳು. ಯಾಕಂದರೆ ಅನೇಕ ಬಾರಿ ಕೃಷ್ಣ ಮುಕ್ತವಾಗಿ ಹೇಳಿದ್ದಾನೆ, ಮಮ ಪ್ರಾಣಾಹಿ ಪಾಂಡವಾಹ ಅಂತ, ನನ್ನ ಪ್ರಾಣ ಪಾಂಡವರು ಅಂತ ಕೃಷ್ಣ ಹೇಳಿದ್ದಾನೆ. ಆದ್ದರಿಂದ ಯಾವತ್ತೂ ಕೂಡ ನಮ್ಮ ಮಧ್ಯೆ ಭೇದ ತರಕ್ಕೆ ಅವನಿಗಾಗಲ್ಲ ಅಂತಲೂ ಹೇಳು ಅನ್ನುವ ಸೂಚನೆಯನ್ನು ಕೊಟ್ಟಿದ್ದಾನೆ. ಇಷ್ಟೆಲ್ಲ ಕೃಷ್ಣನ ಹಿನ್ನೆಲೆಗಳು, ಸಂಜಯ ಹೇಳುವ ತಾತ್ವಿಕ ದರ್ಶನದ ಕೃಷ್ಣ ಅನ್ನುವ ಶಬ್ದಗಳ ಜೊತೆಗೆ ಅವನಿಗಿರುವ ನಾಮಗಳ ಮೂಲಕ ಅವನ ಸಾಧ್ಯತೆ, ವಿಸ್ತಾರ, ವಿಶಾಲ, ಆಮೇಲೆ ಅವನು ಏನನ್ನು ಮಾಡಬಲ್ಲ ಪರಾಕ್ರಮಿ ಅನ್ನುವುದನ್ನು ಸಂಜಯ ಪರಿಚಯ ಮಾಡಿದ ನಂತರ ಇತ್ತ ಪಾಂಡವಾದಿಗಳ ಕಡೆ ಏನಾಯಿತು ಅನ್ನುವುದು ಮುಂದಿನ ಭಾಗ. ಈಗ ನಿನ್ನೆ ದಿನ ನಾನು ನಿಮಗೆ ಹೇಳಿದೆ ಅಷ್ಟೆಲ್ಲ ಸಂಜಯನ ಮಾತುಕತೆ ಅಂತ. ನಮಗೊಂದು ಗಮನಕ್ಕೆ ಬರುತ್ತೆ, ಬಹುತೇಕ ಇವರ ಮಾತು ಕೇಳಿದರೆ ಪಾಂಡವರದ್ದು ಸಂಜಯ ಬಂದು ರಿಪೋರ್ಟ್ ಮಾಡಿದ್ದಾನೆ ಅಂತ ಭಾವಿಸಬೇಕು. ಯಾಕಂದರೆ ಅಲ್ಲಿ ಪುನಃ ಬಂದು ಸಂಜೆ ಅದನ್ನೇ ಹೇಳಬಾರ್ದಲ್ಲ, ರಿಪೀಟ್ ಆಗುತ್ತೆ ಅಂತ ಅವರು ಆ ಭಾಗ ಇಟ್ಟಿಲ್ವೋ ಏನೋ. ಇಲ್ಲಿ ನೇರ ಮಾತುಕತೆ ಹೇಗಿದೆ ಅಂದರೆ, ಯುಧಿಷ್ಠಿರ ಕೃಷ್ಣನ ಬಳಿ ಹೇಳ್ತಾನೆ, ನಮಗೆ ಆಪತ್ತು ಬಂದಾಗ ನೀನಲ್ಲದೆ ಬೇರೆ ಗತಿ ಇಲ್ಲ ಕೃಷ್ಣ, ನಾವೀಗ ಆಪತ್ತಿನಲ್ಲಿದ್ದೇವೆ, ನಮ್ಮ ಎಲ್ಲ ಪ್ರಯತ್ನಗಳು ನಿನಗೆ ಗೊತ್ತು, ನಾವು ಶಾಂತಿಯ ಮಾರ್ಗದಿಂದ ಈ ಕೆಲಸವನ್ನು ಮುಗಿಸಬೇಕು ಎಂದು ಎಷ್ಟೊಂದು ಅಪೇಕ್ಷೆ ಪಟ್ಟಿದ್ದೆವು. ಉಳಿದದ್ದಲ್ಲ, ನಾವು 5 ಗ್ರಾಮ ಸಾಕು ಎಂದು ನಾನು ಹೇಳಿ ಕಳುಹಿಸಿದ್ದೆ, ಅದರಲ್ಲೂ 4 ಗ್ರಾಮ ಮಾತ್ರ ನಮ್ಮ ಆಯ್ಕೆ, 1 ಗ್ರಾಮ ನಾನು ಅವನ ಆಯ್ಕೆಗೆ ಬಿಟ್ಟಿದ್ದೆ. ಇಂಥ ನನ್ನ ಅರಿಕೆಯನ್ನು ಕೂಡ ಅವನು ಪರಿಗಣಿಸದೆ ಆ 5 ಗ್ರಾಮಗಳ ಮಾತು ಹೋಗಲಿ, ಸೂಜಿ ಮೊನೆ ಕೊಡುವುದಿಲ್ಲ ಅನ್ನುವ ಉತ್ತರವನ್ನು ಹೇಳುವ ಸ್ಥಿತಿಗೆ ತಲುಪಿದ್ದಾನೆ. ಈಗ ನಮಗೆ ಏನು ಮಾಡಬೇಕು ಅನ್ನೋದನ್ನು ನೀನೇ ಮಾರ್ಗದರ್ಶನ ಮಾಡಬೇಕು ಅಂದಾಗ, ನಾನು ಯಾವತ್ತೂ ಕೂಡ ನಿಮ್ಮ ಕಷ್ಟದಲ್ಲಿ ಇದ್ದೇನೆ, ನಿನ್ನ ಅಭಿಪ್ರಾಯ ಹೇಳು, ನಾನು ನಿನ್ನ ಅಭಿಪ್ರಾಯ ಕೇಳಿಕೊಂಡು ಅದರಂತೆ ನಡೀತೇನೆ ಅಂತ ಕೃಷ್ಣ ಅಲ್ಲೇ ಭರವಸೆ ಕೊಡ್ತಾನೆ. ಆಗ ಯುಧಿಷ್ಠಿರ ಮತ್ತೊಮ್ಮೆ ಹೇಳ್ತಾನೆ, ನಾವು ಈಗಲೂ ಕೂಡ ಅವರು ಸೂಜಿ ಮನೆ ಕೊಡೋದಿಲ್ಲ ಅನ್ನೋ ಉತ್ತರ ಕೊಟ್ಟ ಮೇಲೂ ಕೂಡ, ಕೃಷ್ಣ ನಾನು ಶಾಂತಿ ಪ್ರಿಯನು, ನನಗೆ ಯುದ್ಧ ಬೇಡ, ಯುದ್ಧವಾಗದಂತೆ ಅವರು ಯಾವ ಮಾರ್ಗ ಹೇಳುತ್ತಾರೆ ಕೇಳು, ಯುದ್ಧವಾಗದ ಹಾಗೆ ನಮಗೆ ಅರ್ಧ ರಾಜ್ಯ ಕೊಡುತ್ತಾರೋ, ಅವನಿಚ್ಛೆಯಂತೆ ಯಾವ ಗ್ರಾಮ ಕೊಡುತ್ತಾನೋ ನಾನು ಈಗಲೂ ಸಿದ್ಧ, ನನಗೆ ಯುದ್ಧದಲ್ಲಿ ಯಾವ ಆಸಕ್ತಿಯೂ ಇಲ್ಲ. ಈ ಮಾತನ್ನು ನಾನು ಮತ್ತೆ ಮತ್ತೆ ಹೇಳ್ತೇನೆ. ಆದರೆ ನನಗೆ ಒಂದು ದುಃಖ ಇದೆ, ಮನುಷ್ಯನಿಗೆ ಈ ಥರದ ದಯನೀಯ ಸ್ಥಿತಿ ಬರಬಾರದು. ನಾವು ಒಂದು ಕಾಲಕ್ಕೆ ಬಹಳ ಶ್ರೀಮಂತಿಕೆಯನ್ನು ಅನುಭವಿಸಿ ದರಿದ್ರ ಅವಸ್ಥೆಯನ್ನು ತಲುಪಿದವರು. ಯುಧಿಷ್ಠಿರ ಹೇಳ್ತಾನೆ, ಕೃಷ್ಣ ದಾರಿದ್ರ್ಯದಲ್ಲಿ 2 ಬಗೆ, ಹುಟ್ಟಿನಿಂದ ದರಿದ್ರ ಅಭ್ಯಾಸವಾಗಿರುವ ಒಂದು ಬಡತನ, ಶ್ರೀಮಂತಿಕೆಗೆ ಹೋಗಿ ದರಿದ್ರರಾಗುವ 2ನೆಯ ಸ್ಥಿತಿ. ಮೊದಲನೆಯದು ಬಡತನ, ಅದು ಅನುಭವಿಸಿ ಅನುಭವಿಸಿ ಅಭ್ಯಾಸವಾಗಿ ಬಿಡುತ್ತದೆ ಕೃಷ್ಣ. ಒಮ್ಮೆ ಶ್ರೀಮಂತಿಕೆ ಅನುಭವಿಸಿದವನಿಗೆ ಅಷ್ಟೂ ಸಂಪತ್ತು ನಷ್ಟವಾಗಿ ಬೀದಿಗೆ ಬೀಳುವ ಕಷ್ಟವಿದೆಯಲ್ಲ, ಆ ದಾರಿದ್ರ್ಯ ಯಾರಿಗೂ ಬರಬಾರದು. ಅದು ಮರಣಕ್ಕಿಂತ ಕೇಡು. ಅದು ಮನುಷ್ಯನನ್ನು ಅತ್ಯಂತ ದಯನೀಯ ಸ್ಥಿತಿಗೆ ತಲುಪಿಸುತ್ತದೆ. ಕೆಲವೊಮ್ಮೆ ಅವನು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾನೆ, ಕೆಲವೊಮ್ಮೆ ಊರು ಬಿಟ್ಟು ಓಡಿ ಹೋಗುತ್ತಾನೆ,
ಕೆಲವೊಮ್ಮೆ ಕಾಡು ಸೇರುತ್ತಾನೆ, ಇನ್ನು ಕೆಲವೊಮ್ಮೆ ಶ್ರೀಮಂತರ ಮನೆಯಲ್ಲಿ ದಾಸ್ಯಕ್ಕೆ ಬೀಳುತ್ತಾನೆ. ಇಂಥ ದಾರಿದ್ರ್ಯವನ್ನು ನಾವಿವತ್ತು ಅನುಭವಿಸಿದ್ದೇವೆ. ಈ ದೀನ ಸ್ಥಿತಿ ನಮಗೆ ತಾನಾಗಿ ಒದಗಿ ಬಂದದ್ದಲ್ಲ. ಅದಕ್ಕೆ ಕಾರಣರಾದವರು ಕೌರವರು. ಅವರು ಅದರ ಬಗ್ಗೆ ಯಾವ ಪಶ್ಚಾತ್ತಾಪ ಭಾವವಿಲ್ಲದೆ ತಮ್ಮ ಪಾಡಿಗೆ ಮೆರೆದಾಡುತ್ತಾ ಅವರು ಹೇಳಿದ ಎಲ್ಲ ಪಣದ ನಿಯಮಗಳನ್ನು ಪಾಲಿಸಿ ನಾವು ಅಲ್ಲಿ ನಮ್ಮ ವನವಾಸದ ಎಲ್ಲ ಕಷ್ಟಗಳನ್ನು ಅನುಭವಿಸಿ 1 ವರ್ಷದ ಅಜ್ಞಾತವಾಸವನ್ನು ಬಹಳ ಪ್ರಯಾಸದಿಂದ ಮುಗಿಸಿ ಬಂದರೂ ಕೂಡ ಅವರು ಮರಳಿ ನಮ್ಮ ರಾಜ್ಯ ಕೊಡುವುದಕ್ಕೆ ಸಿದ್ಧರಿಲ್ಲ. ನಾನೆಂದೂ ಧರ್ಮ ಬಿಟ್ಟವನಲ್ಲ. ಧರ್ಮಶೀಲನಾಗಿ ವಿನಯದಿಂದ ಸಜ್ಜನಿಕೆಯಿಂದ ನಾನು ನನ್ನ ಕೆಲಸವನ್ನು ಪ್ರತಿನಿತ್ಯವೂ ಯಾವ ತಪ್ಪುಗಳಿಲ್ಲದೆ ಮಾಡುತ್ತಿದ್ದೇನೆ. ನನ್ನ ವ್ರತ ನೇಮಗಳಲ್ಲಿ ನಾನು ಚಾಚೂ ತಪ್ಪಿಲ್ಲ. ಸಂದರ್ಭ ಬಂದಾಗ ಧರ್ಮ ವ್ರತ ಬಿಟ್ಟು ಬಿಡುತ್ತಾರೆ, ಕ್ರೋಧಕ್ಕೆ ಒಳಗಾಗುತ್ತಾರೆ. ನಾನೆಂದೂ ಕ್ರೋಧಕ್ಕೆ ಒಳಗಾಗಿಲ್ಲ ಕೃಷ್ಣ. ಆದರೂ ಅವರಿಗೆ ತಾವು ಮಾಡುವುದು ತಪ್ಪು ಅನ್ನುವ ಪಶ್ಚಾತ್ತಾಪ ಭಾವವೂ ಇಲ್ಲ. ಇಂದಿಗೂ ಕೂಡ ಅವರು ತಾವು ಮಾಡುವುದನ್ನು ಸಮರ್ಥಿಸುತ್ತಲೇ ಇದ್ದಾರೆ. ಇದನ್ನು ಹೇಗೆ ನೋಡಬೇಕು ಎನ್ನುವುದೇ ನನಗೆ ಅರ್ಥವಾಗುವುದಿಲ್ಲ. ಇಷ್ಟೆಲ್ಲ ಆದಾಗಲೂ ನನಗೆ ಅಲ್ಲಿರುವ ಯಾವ ಹಿರಿಯರ ಬಗ್ಗೆಯೂ ಕೂಡ ದುರಭಿಪ್ರಾಯವಿಲ್ಲ. ನಾನು ಪದೇ ಪದೇ ಯೋಚಿಸುವುದು ದುರ್ಯೋಧನ ಮನಸ್ಸು ಯಾಕೆ ಪರಿವರ್ತಿತವಾಗುವುದಿಲ್ಲ ಎಂಬ ಬಗ್ಗೆ ಮಾತ್ರ. ದುರ್ಯೋಧನ ಮನಸ್ಸನ್ನು ಹೇಗೆ ಪರಿವರ್ತಿಸುವುದು, ಅವನಿಗೆ ಹೇಗೆ ತಿಳಿಸಿ ಹೇಳುವುದು? ಕೆಲವೊಮ್ಮೆ ಅನ್ನಿಸುತ್ತದೆ, ಈ ಹಣ, ಈ ಸಂಪತ್ತು, ಈ ರಾಜ್ಯ ಇದು ಯಾವ ಕಾರಣಕ್ಕೆ? ಯಾರಿಗಾದರೂ ನಾಶ ಒಂದಲ್ಲದೆ ಇನ್ನೇನು ಸಂಭವಿಸುತ್ತದೆ ಇದರಿಂದ? ನಾವು ಆ ಹಣ ಮತ್ತು ಸಂಪತ್ತಿನ ಹಿಂದೆ ಹೋಗಿ ಕಡೆಗೆ ಆಗಲಿಕ್ಕೇನಿದೆ ಕೃಷ್ಣ? ನಾವು ಅವರು ಹೊಡೆದಾಡಿ ಸಾಯುವುದು, ಅವರು ನಾವು ಹೊಡೆದಾಡಿ ಸತ್ತು ಉಳಿದವರು ಸಂಪತ್ತು ಅನುಭವಿಸುವುದು. ಇದರಿಂದ ಅದಕ್ಕಿಂತ ಮಿಕ್ಕ ಫಲ ಇನ್ನೇನಿದೆ? ನನಗಿದನ್ನು ನೋಡುವಾಗ ಒಂದು ಬೀದಿಯ ಘಟನೆ ನೆನಪಾಗ್ತದೆ ಕೃಷ್ಣ ಅಂತ ಹೇಳಿ. ಮಾಂಸದ ತುಂಡೊಂದು ಬಿದ್ದ ರಸ್ತೆಯ ಘಟನೆಯನ್ನು 2 ನಾಯಿಗಳು ಆ ಮಾಂಸಕ್ಕೆ ಹೋರಾಡುವುದನ್ನು ಉಲ್ಲೇಖ ಮಾಡ್ತಾನೆ ಯುಧಿಷ್ಠಿರ. ಕೃಷ್ಣ, ನಾವು ಈ ಸಂಪತ್ತು, ಧನ ಅಥವಾ ರಾಜ್ಯ, ಐಶ್ವರ್ಯದ ಜೊತೆಗೆ ಹೋರಾಡುತ್ತೇವಲ್ಲ ಒಬ್ಬರಿಗೊಬ್ಬರು, ಅದು ಆ ನಾಯಿಯ ಹೋರಾಟ. ಒಂದು ಮಾಂಸದ ತುಂಡು ಬಿದ್ದದ್ದೇ ಗೊತ್ತಾದರೆ ಒಂದು ನಾಯಿ ತಕ್ಷಣ ಲಾಂಗೋಲ ಚಾಲನಂ, ಅದು ಮೊದಲು ಬಂದು ತನ್ನ ಬಾಲವನ್ನು ಅಲಗಾಡಿಸಿ ಯಾರಾದರೂ ಇದ್ದಾರಾ ಅನ್ನು ಹುಡುಕ್ತೆ. ಇನ್ನೊಂದು ನಾಯಿ ನಾನಿದ್ದೇನೆ ಅಂತ ಅದು ಲಾಂಗೋಲ ಚಾಲನಂ, ಅದು ಕೂಡ ಬಾಲ ಅಲಗಾಡಿಸುತ್ತೆ. ಅಷ್ಟಕ್ಕೆ ಅವುಗಳು ನಿಲ್ಲಿಸುವುದಿಲ್ಲ. ಕ್ಷವೇಡ ಗುರ್ರ ಅನ್ನೋಕ್ಕೆ ಶುರು ಮಾಡ್ತವೆ. ಒಂದು ಗುರ್ರ ಅನ್ನತ್ತೆ, ಇನ್ನೊಂದು ಪ್ರತಿವಾಚೋ, ಅದು ಇನ್ನೊಂದು ಗುರಾಯಿಸ್ತದೆ. ಒಂದು ಗುರುಗುಟ್ಟುವುದಕ್ಕೆ ಶುರು ಮಾಡಿದ ತಕ್ಷಣ ನೀನು ಮಾತ್ರ ಅಲ್ಲ ನನಗೂ ಬೇಕು ಆ ಮಾಂಸ ಅಂತ ಇದು ಗುರ್ರ ಅನ್ನತ್ತೆ, ಪ್ರತಿವಾಚೋ. ಅಷ್ಟಾದ್ಮೇಲೆ ಅವು ಅಲ್ಲಿ ಇಲ್ಲಿ ಇದ್ದುವು, ಅಲ್ಲಿಂದ ಬಾಲ ಅಲಗಾಡಿಸಿದ್ವು, ಅಲ್ಲಿಂದ ಗುರ್ರಂತ ಗುರಾಯಿಸಿದವು. ಈಗ ನಿಧಾನಕ್ಕೆ ವಿವರ್ತನಂ, ಎದುರಿಗೆ ಬರಕ್ಕೆ ಶುರು ಮಾಡ್ತಾವ. ಹತ್ರ ಪರಸ್ಪರ ಹತ್ರ ಬರ್ತಾ ದಂತದರ್ಶನಂ, ಹಲ್ಲು ತೋರಿಸಿ ನಾನು ನೋಡು ಬಿಡಲ್ಲ ಅಂತ ಹಲ್ಲು ತೋರಿಸ್ತವೆ. ದಂತದರ್ಶನಂ, ಹೀಗೆ ಹಲ್ಲು ತೋರಿಸುವಾಗ ಆ ಹಲ್ಲು ಮಾತ್ರ ತೋರಿಸುವುದಿಲ್ಲ, ಆರಾವಹ, ದೊಡ್ಡ ಬೊಗಳಾಟ ಶುರು ಮಾಡ್ತವೆ. ಇನ್ನಿಲ್ಲದಂತೆ ಇದು ಬೊಗಳುತ್ತೆ, ಇದರ ಪ್ರತಿಕ್ರಿಯೆಗೆ ಅದು ಬೊಗಳುತ್ತೆ. ದೊಡ್ಡ ಧ್ವನಿ, 2ರ ವಿಕಟ ಕೂಗು. ಅವುಗಳ ಕೂಗು ಹೇಗಿರುತ್ತೆ ಅಂದರೆ ಆರಾವಹ, ದೊಡ್ಡ ಧ್ವನಿಯ ಬೊಗಳಾಟ ಪ್ರಾರಂಭ ಆಗಿ 2 ಕಚ್ಚಾಡುವ ಸ್ಥಿತಿಗೆ ಬಂದು ತಥೋ ಯುದ್ಧಂ ಪ್ರವರ್ತತೆ. ಆ ಬಳಿಕ ಅವು ಯುದ್ಧಕ್ಕೆ ತೊಡಗ್ತವೆ. ಸಂಸಾರವೆಂಬ ಹೆಣ ಬಿದ್ದಿದೆ ನೋಡ, ಅದನುಂಬ ನಾಯಿಗಳ ಜಗಳ ನೋಡಿರೆ. ನಾಯಿಗಳ ಜಗಳ ಕಂಡು ಹೆಣನೆದ್ದು ನಗುತ್ತಿದೆ. ಗುಹೇಶ್ವರ ಲಿಂಗ ಅಲ್ಲಿಲ್ಲ ಕಾಣಿರು. ಲಾಂಗೂಲ ಚಾಲನಂ ಕ್ಷವೇಡ ಪ್ರತಿವಾಚೋ ವಿವರ್ತನಂ ದಂತದರ್ಶನಂ ಆರಾವಹ ತಥೋ ಯುದ್ಧಂ ಪ್ರವರ್ತತೆ. ಹೀಗೆ ನಾಯಿಗಳ ಜಗಳಪ್ಪ. ಕಡೆಗೆ ಅವನು ಹೇಳ್ತಾನೆ, 2 ನಾಯಿಗಳಲ್ಲಿ ಒಂದು ದುರ್ಬಲ ಒಂದು ಪ್ರಬಲ ಇದ್ದರೆ ಸತ್ಯ ನ್ಯಾಯ ನೀತಿ ಹಾಳು ಬಿದ್ದು ಹೋಯಿತು ಕೃಷ್ಣ. ಬಲ ಯಾವುದು? ಅದು ಗೆಲ್ಲುತ್ತೆ. ದುರ್ಬಲ ಇದ್ದದ್ದು ಒಳ್ಳೆದಿದ್ರೂ ಸತ್ತು ಹೋಗ್ಬಿಡುತ್ತೆ. ನಾಳೆ ನಮ್ಮ ಯುದ್ಧವೂ ಅಷ್ಟೇ. ನಾವೀಗ ಹೊರಟಿದ್ದೇವೆ ಒಂದು ಮಾಂಸದ ತುಂಡಿಗೆ ಜಗಳಾಡುವ 2 ನಾಯಿಗಳ ಹಾಗೆ. ಯುದ್ಧ ಒಂದು ವೇಳೆ ಅದನ್ನು ಘೋಷಿಸಿತು ಅಂತಾದರೆ ಸಾತ್ವಿಕರು, ಒಳ್ಳೆಯವರು, ಧರ್ಮನಿಷ್ಠರು
ನಿಜವಾಗಿ ಈ ಜಗತ್ತಿಗೆ ಅರ್ಹರು, ನಮ್ಮ ಜಗತ್ತಿನ ರಕ್ಷಣೆಗೆ ಕಾರಣಕರ್ತರಾದವರು ಅನೇಕ ಜನ ಕೇವಲ ಬಲವಿಲ್ಲದ ಕಾರಣಕ್ಕೆ ನಷ್ಟವಾಗಬಹುದು. ಈ ಜಗತ್ತಿಗೆ ಬಲಿಷ್ಠರು ಮಾತ್ರ ಬೇಕಿಲ್ಲ ಕೃಷ್ಣ, ದುರ್ಬಲರೂ ಬೇಕು. ಅವರು ಸಾತ್ವಿಕರು, ಧಾರ್ಮಿಕರು, ನಿಷ್ಠಾವಂತರು, ಭಕ್ತರು, ಸಮರ್ಪಿತರು, ಈ ಜಗತ್ತಿನ ಸಕಲ ಒಳಿತನ್ನು ಕಾಯುವವರಾದರೆ ಅವರೇ ಇದನ್ನು ರಕ್ಷಿಸುವವರು. ಅವರಿಲ್ಲವಾದರೆ ಈ ಲೋಕದಲ್ಲಿ ಇದ್ದು ಏನು ಉಪಯೋಗ? ನನಗೆ ಅಂಥ ಒಳ್ಳೆಯವರ ನಾಶವಾಗುವುದು ಇಷ್ಟವಿಲ್ಲ ಕೃಷ್ಣ. ಹಾಗಾಗಿ ನಾನು ಶಾಂತಿಪ್ರಿಯನು. ಯುದ್ಧವಾಗದಂತೆ ನೀನು ಹೇಗೆ ನೋಡಿಕೊಳ್ಳುತ್ತೀಯೋ ನೋಡು. ಕೃಷ್ಣನನ್ನು ಯುಧಿಷ್ಠಿರ ಹೀಗೆ ಹೇಳಬೇಕಾದ್ರೆ ಎಷ್ಟು ಕಷ್ಟ ತಿಂದಿದ್ದಾನೆ. ಕಷ್ಟ ತಿಂದವನು ಎಷ್ಟು ಧರ್ಮ ಮಾತಾಡೋದಿದೆಯಲ್ಲ, ಇದು ಸಾಮಾನ್ಯ ಬುರುಡೆ ಅಲ್ಲ, ಒಬ್ಬನಿಗೆ ಪ್ರದರ್ಶನ ಮಾಡುವ ಮಾತಲ್ಲ. ಎಲ್ಲ ನುಂಗಿಕೊಂಡು ನಮಗೆ ಏನು ಮಾಡಿದ್ದಾರೆ ಎಲ್ಲ ಮರೀತೀನಿ ಕೃಷ್ಣ, ಯಾಕೆ? ಒಳ್ಳೇದು ಉಳಿಲಿ, ಇದು ಎಲ್ಲರ ನಾಶ ಆಗುತ್ತೆ. ಇದರಿಂದ ಯಾರು ಒಳ್ಳೆಯವರು ಕೂಡ ನಾಶ ಆಗಿಬಿಡ್ತಾರೆ. ಒಳ್ಳೆಯವರು ನಾಶ ಆಗುವ ಯುದ್ಧಗಳು ಯಾಕೆ? ಕೆಟ್ಟವರು ಮಾತ್ರ ನಾಶ ಆಗುವಂಥ ಯುದ್ಧ ಅಂತ ಡಿಕ್ಲೇರ್ ಆಗಿದ್ರೆ ಆಗಿರಲಿ, ಅದಲ್ಲ. ಇಷ್ಟನ್ನು ಹೇಳಿ ಯುಧಿಷ್ಠಿರ ಹೇಳ್ತಾನೆ, ಕೃಷ್ಣ ಹೀಗೆ ನನ್ನ ಶಾಂತಿಯ ಹಸಿವಿಗೆ ಹೇಗೆ ಮಾಡಬೇಕು ಗೊತ್ತಿಲ್ಲ ಅಂದಾಗ ಕೃಷ್ಣ ಹೇಳ್ತಾನೆ, ಯುಧಿಷ್ಠಿರ ನೀನು ಯಾವುದೇ ಕಾರಣಕ್ಕೂ ನಿನ್ನ ಧೈರ್ಯ ವಿಶ್ವಾಸವನ್ನು ಕಳೆದುಕೊಳ್ಳಬೇಡ. ನಾನು ನಿನ್ನ ಸಲುವಾಗಿ ಸಂಪೂರ್ಣ ಭರವಸೆಯಿಂದ ನಿನಗಾಗಿ ನಾನು ಅರಮನೆಗೆ ಹೋಗಿ ಹಸ್ತಿನಾಪುರದಲ್ಲಿ ಅಷ್ಟೂ ಹಿರಿಯರ ಸಮ್ಮುಖದಲ್ಲಿ ನಿನ್ನ ಅರಿಕೆಯನ್ನು ಮಾಡುತ್ತೇನೆ. ಶಾಂತಿಗಾಗಿ ನಾನು ಸಂಪೂರ್ಣ ಪ್ರಯತ್ನಿಸುತ್ತೇನೆ, ಇದರಲ್ಲಿ ನಿನಗೆ ಯಾವ ಸಂಶಯ ಬೇಡ. ನಾನು ಇಷ್ಟೂ ನಿನ್ನ ಮಾತುಗಳಲ್ಲಿರುವ ಯಾವ ಭಾವವಿದೆ ಅದನ್ನು ಅವರಿಗೆ ಮುಟ್ಟಿಸುವುದಕ್ಕೆ ಪ್ರಯತ್ನಿಸುತ್ತೇನೆ. ಅಷ್ಟೂ ಮುಟ್ಟಿಸಿದ ಬಳಿಕ ಅದು ಶಾಂತಿಯಿಂದಲೇ ಬಗೆಹರಿಸಬೇಕು ಅನ್ನುವ ಕೊನೆಯ ಪ್ರಯತ್ನವನ್ನು ಮತ್ತೆ ಮತ್ತೆ ಒತ್ತಾಯ ಮಾಡಿ ಹೇಳುತ್ತೇನೆ. ನೀನು ಅದಕ್ಕಾಗಿ ಚಿಂತಿಸಬೇಡ. ತಕ್ಷಣ ಯುಧಿಷ್ಠಿರ ಹೇಳ್ತಾನೆ, ಕೃಷ್ಣ ಬೇಡ ಅನ್ನಿಸ್ತದೆ. ನಿನ್ನಂಥ ಒಳ್ಳೆಯವರು ಕೆಟ್ಟ ಜಾಗಕ್ಕೆ ಹೋದಾಗತ್ತೆ. ನಿನಗೆ ಅವರು ಅವಮಾನ ಮಾಡಿದರೆ ನನಗೆ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ನಾನು ಒಳ್ಳೆಯದಕ್ಕೆ ನಿನ್ನನ್ನು ಕಳಿಸಿ ನೀನು ಕೆಡುಕೋ ಅವಮಾನವೋ ಮಾಡ್ಕೊಂಡು ಬರೋ ಹಾಗಾಗಬಾರ್ದು. ಅದು ನನ್ನ ಕಾರಣದಿಂದ ಅದರಿಂದ ಬೇಡ ಅನಿಸುತ್ತೆ. ಹೆದರಬೇಡ ಯುಧಿಷ್ಠಿರ, ನಾನು ಖಂಡಿತಕ್ಕೂ ಶಾಂತಿ ದೂತನಾಗಿಯೇ ಹೋಗುತ್ತೇನೆ. ಅವರು ದುಷ್ಟರಾದರೆ, ಅವರು ಒಂದು ವೇಳೆ ವಂಚನೆಯ ಮೋಸದ ದಾರಿ ಹಿಡಿದರೆ ನನ್ನ ಮುಂದೆ ಸುಟ್ಟು ಭಸ್ಮವಾಗುತ್ತಾರೆ. ನಿನಗೆ ಆ ಬಗ್ಗೆ ಭಯ ಬೇಡ. ನಾನು ಎರಡಕ್ಕೂ ಸಿದ್ಧನಾಗಿ ಹೋಗುತ್ತೇನೆ. ಯಾಕೆಂದರೆ ಅವರು ಶಾಂತಿಪ್ರಿಯದ ಮಾತುಗಳಿಗೆ ಒಪ್ಪಿದರೆ ನಾನೂ ಶಾಂತಿಪ್ರಿಯನು. ಅವರು ಯುದ್ಧಕ್ಕೆ ಸಿದ್ಧರಾಗಿ ನನ್ನ ಜೊತೆಗೆ ಅವರ ವಂಚನೆ ಆಟವಾಡಿದರೆ ಅದರ ಪ್ರತಿಫಲವನ್ನು ಅವರ ಮುಂದೆ ಅವರು ಅನುಭವಿಸಿ ಬರುವಂತೆ ಮಾಡುತ್ತೇನೆ. ನಿನಗೆ ನನ್ನ ಬಲದ ಬಗ್ಗೆ ಸಂದೇಹ ಬೇಡ. ಯುಧಿಷ್ಠಿರ ಒಪ್ಪಿಕೊಳ್ತಾನೆ. ಆಮೇಲೆ ಪುನಃ ಕೃಷ್ಣ ಹೇಳ್ತಾನೆ, ಆದರೂ ನಿನಗೊಂದು ಮಾತು ಗೊತ್ತಿರಲಿ, ತುಂಬ ದಯನೀಯವಾಗಿ ಯಾಚನೆಯಿಂದ ಬೇಡುವುದು ಕ್ಷತ್ರಿಯನ ಲಕ್ಷಣವಲ್ಲ. ಅದು ನೀನು ಧರ್ಮನಿಷ್ಠೆಯಿಂದ ಪಡೆದದ್ದನ್ನು ಕೇಳುತ್ತಿರುವುದು. ಪಿತ್ರಾರ್ಜಿತ ಆಸ್ತಿ ಅದು ನಿನಗೆ ಸಲ್ಲಬೇಕಾದ ಭಾಗ. ಅದರ ಜೊತೆಗೆ ನೀನು ರಾಜಸೂಯ ಯಾಗದಲ್ಲಿ ಎಷ್ಟೋ ಭೂಮಿಯನ್ನು ನೀನು ಸ್ವತಃ ನಿನ್ನ ಅನುಜರಿಂದ ಸಂಪಾದನೆ ಮಾಡಿದ್ದಿ. ಆ ಭೂಮಿಯನ್ನು ನೀನು ಮರಳಿ ಕೇಳುತ್ತಿರುವುದೇ ಹೊರತು ಅವನ ಕೃಪೆಯನ್ನಲ್ಲ. ಹಾಗಾಗಿ ದಯನೀಯವಾಗಿ ಅವನಿಗೆ ಯಾಚಕನ ಸ್ಥಿತಿಯಲ್ಲಿ ಬೇಡುವ ಹಾಗೆ ನೀನು ಬೇಡುವ ರೀತಿ ನನಗೆ ಸರಿ ಎನಿಸುವುದಿಲ್ಲ. ಕ್ಷತ್ರಿಯನಾಗಿ ನೀನು 5 ಗ್ರಾಮ ಕೊಡು ಅನ್ನುವ ದೀನ ಸ್ಥಿತಿಯನ್ನು ಎಂದೂ ತೋರಿಸಬಾರದು. ಬಹಳ ಹಕ್ಕಿನಿಂದ ನೀನು ಅರ್ಧ ರಾಜ್ಯವನ್ನೇ ಕೇಳಬೇಕು. ಇದು ಕ್ಷಾತ್ರ ಧರ್ಮ. ಆಮೇಲೆ ನಾನು ಕೂಡ ಶಾಂತಿಪ್ರಿಯನೇ. ನೀನು ಹೇಳಿದಂತೆ ಶಾಂತಿಯೇ ನನಗೂ ಮೊದಲಾದ್ಯತೆ. ಆದರೆ ಯುಧಿಷ್ಠಿರ, ಅವರು ಯುದ್ಧ ಸನ್ನದ್ಧರಾದರೆ ನಾವು ಯುದ್ಧ ಮಾಡುವುದಿಲ್ಲ ಅನ್ನುವ ಹೇಳಿತನ ಎಂದೂ ತೋರಿಸಬೇಡ. ಯುದ್ಧಕ್ಕೆ ಸಿದ್ಧನಾಗಿಯೇ ಹೋಗಬೇಕು. ಯಾಕೆ ಗೊತ್ತಾ? ನಾನು ಇಷ್ಟೆಲ್ಲ ನಿನ್ನ ಬಳಿ ಹೇಳುವಾಗಲೂ ನನಗೆ ಮುಂದಿನದು ಕಾಣಿಸುತ್ತಿದೆ. ಯುದ್ಧ ಆಗುವುದು ನಿಶ್ಚಯ. ಸಂಕಲ್ಪ ಅದು ದೈವ ಸಂಕಲ್ಪ. ಹಾಗಿದ್ದರೆ ಏನು ಮಾಡುವುದು ಹೇಳು? ದೈವ ಸಂಕಲ್ಪಕ್ಕೆ ಪುರುಷ ಪ್ರಯತ್ನ ಸೇರಿಸಿ ನಾವು ಏನು ಮಾಡಬೇಕು ಎಂದು ಯೋಚಿಸಬೇಕೇ ಹೊರತು ಎಲ್ಲ ದೈವ ಸಂಕಲ್ಪ ಎಂದು ಬಿಡಲಿಕ್ಕೂ ಬರುವುದಿಲ್ಲ. ಎಲ್ಲವೂ ಪುರುಷ ಪ್ರಯತ್ನ ಎಂಬ ತೀರ್ಮಾನವೂ ಸಲ್ಲದು. ಎರಡನ್ನು ಹೊಂದಾಣಿಸಿ ನಡೆಯಬೇಕಾದದ್ದು ನಮ್ಮ ಕರ್ತವ್ಯ. ಆದ್ದರಿಂದ ನನಗೀಗಾಗಲೇ ಕೆಲವು ಅಶುಭ ಸೂಚನೆಗಳು ಆಗಿವೆ. ಈ ಅಶುಭ ಸೂಚನೆಗಳು ಅನ್ನೋದನ್ನು ರಾಮ ಅನೇಕ ಬಾರಿ ಹೇಳ್ತಾನೆ.
ಆ ಬಳಿಕ ನಾವು ಯಾರೆಲ್ಲ ವೇದವ್ಯಾಸರು ಅಂತ ಹೇಳ್ತೇವೆ, ಯುಧಿಷ್ಠಿರ ಅಂತ ಹೇಳ್ತೇವೆ, ಇವರೆಲ್ಲರೂ ಕೂಡ ನನಗೆ ಅಶುಭ ಸೂಚನೆ ಆಗಿದೆ, ನನಗೆ ಶುಭ ಸೂಚನೆ ಆಗಿದೆ. ಈ ಶುಭ ಸೂಚನೆ ಮತ್ತು ಅಶುಭ ಸೂಚನೆಗಳನ್ನು ನಮ್ಮ ಏನು ಪರಂಪರೆ ಇದೆ, ಪ್ರಾಚೀನ ಪರಂಪರೆಯಲ್ಲಿ ಎಲ್ಲರೂ ಇದನ್ನೊಂಥರ ಬಹಳ ಗಟ್ಟಿಯಾಗಿ ಹೀಗೆ ಆಗ್ತದೆ ಅನ್ನುವ ಹಾಗೆ ಹೇಳ್ತಾರೆ. ನಮಗೆ ಅದು ಗೊತ್ತುಂಟೋ ಇಲ್ವೋ, ಅದು ಆಗ್ತದೋ ಇಲ್ವೋ, ಅದು ಕೋ ಇನ್ಸಿಡೆನ್ಸೋ, ಅದೆಲ್ಲ ನಂಬಬೇಕೋ, ಅದು ಆ ಭಾಗ ಬೇರೆ. ಆದರೆ ಇಷ್ಟು ಜನ ಹೇಳುವಾಗ ಅದು ಹಾಗೆಯೇ ಅನ್ನುವ ಧಾಟಿಯಂತೂ ಇದೆ. ವೈಯಕ್ತಿಕವಾಗಿ ನಾನು ಅದನ್ನು ಹೀಗೆ ಭಾವಿಸ್ತೇನೆ. ಯಾರು ಎಲ್ಲರನ್ನೂ ಬಿಟ್ಟು ಭಗವಂತನನ್ನೇ ನಂಬ್ತಾರಲ್ಲ, ನಾವೆಲ್ಲ ಏನು ಮಾಡ್ತೇವೆ, ಜ್ಯೋತಿಷಿಗಳನ್ನು ಕೇಳ್ತೇವೆ, ಅಥವಾ ನಾವು ಇನ್ಯಾರೋ ಹಿರಿಯರನ್ನು ಕೇಳ್ತೇವೆ, ಅಥವಾ ಫ್ರೆಂಡ್ ಜೊತೆಗೆ ಡಿಸ್ಕಸ್ ಮಾಡಿ ಹೇಗೆ ಮಾಡೋಣ ಅನ್ಕೋತೀವಿ. ನಮಗೊಂದು ಆಸರೆ ಇಟ್ಕೊಂಡಿದ್ದೀವಿ ನಾವು, ಸಬ್ಸ್ಟ್ಯೂಟ್. ಅವ್ರು ನಮ್ಗೆ ಹೇಳ್ಬೋದು, ಇವ್ರು ನಮ್ಗೆ ಹೇಳ್ಬೋದು. ಹೋಗಿ ದೇವಸ್ಥಾನಕ್ಕೆ ಹೋಗಿ ಒಂದು ಚೀಟಿ ಹಾಕ್ತೇವೆ, ಏನೋ ಒಂದು ಮಾಡ್ತೀವಲ್ಲ. ಸಬ್ಸ್ಟಿಟ್ಯೂಟ್ ಇರುವವರೆಗೆ ಸೂಚನೆಗಳಾಗಲಿಕ್ಕಿಲ್ಲ. ಯಾರು ಸಬ್ಸ್ಟ್ಯೂಟೇ ಇಟ್ಕೊಳ್ಳಲ್ಲ ನೋಡಿ, ನೇರವಾಗಿ ನನಗೆ ಅದು ಹೇಳಲಿ ಅವನೇ ಹೇಳಿ, ಅವ್ರಿಗೆ ಖಂಡಿತ ಈ ಸೂಚನೆಗಳಾಗ್ತವೆ. ನನ್ನ ಗುರುಗಳು ನನಗೊಂದು ಮಾತು ಹೇಳಿದರು. ಇದೆಲ್ಲ ನಾನು ಯಾಕೆ ಗುರುಗಳ ಮಾತನ್ನೇ ಹೇಳ್ತೀನಿ ಅಂತ ನೀವು ಕೇಳ್ಬೋದು. 2 ಕಾರಣಕ್ಕಾಗಿ. ಒಂದು, ಈ ಕಾಲದಲ್ಲಿ ಬದುಕಿದ್ದ ಮನುಷ್ಯ, ಬಹಳ ಹಳೆಯ ಪ್ರಾಚೀನ ಋಷಿಗಳ ಕಥೆ ಹೇಳಿದರೆ ಅವ್ರು ಯಾರೋ ನಮ್ಗೆ ಯಾರು ಗೊತ್ತರಿ ಅಂತೀರಿ ನೀವು. 2ನೇದ್ದು, ಅವರು ಬಹಳ ಧೀರ ದಾರಿಯನ್ನು ನಡೆದ ಒಬ್ಬ ಋಷಿ ಸದೃಶರು. ಅವ್ರು ನನಗೊಂದು ಮಾತು ಹೇಳಿದರು, ಮಗಳೇ, ನನ್ನ ಬಗ್ಗೆ ನಿನಗೆ ನಂಬಿಕೆ ಇರಲಿ. ನಾಳೆ ಒಂದು ದಿನ ನನ್ನ ನಂತರದಲ್ಲಿ ನೀನು ಹೊರಗೆ ಬಿದ್ದರೆ ಮನೆಯಿಂದ ಮೇಲೆ ಚುಕ್ಕಿಯಾಗಿ ನಾನು ನಿನ್ನನ್ನು ಕಾಯುತ್ತೇನೆ. ನೀನು ಮನೆಯೊಳಗೆ ಒಬ್ಬಳೇ ಇದ್ದರೆ ಒಂದು ಹಲ್ಲಿಯಾಗಿ ಬಂದು ನಾನು ನಿನ್ನನ್ನು ಕಾಯುತ್ತೇನೆ. ಇದು 2ನ್ನೂ ನಾನು ಅನುಭವಿಸಿದ್ದೇನೆ. ಹಾಗಾಗಿ ಸೂಚನೆ ಅನ್ನುವುದು ಹೀಗೆ ಪೂರ್ತಿ ನಂಬಿದವರಿಗೆ ಅದು ಹಾಗೆ ಕೊಡುತ್ತೆ. ನೀವು ನಿಮ್ಮ ಪಾಡಿಗೆ ಯಾವ್ಯಾವುದೋ ಆಲ್ಟರ್ನೇಟಿವ್ ಇಟ್ಕೊಂಡವರಿಗೆ ಆಲ್ಟರ್ನೇಟಿವ್ಗಳಿರ್ತವೆ. ನಾವು ಅದನ್ನೇ ನಂಬಿದವರಿಗೆ ಅದೊಂದೇ ಧೈರ್ಯ, ಅದೊಂದೇ ಗತಿ, ಅದೊಂದೇ ಬಲ, ಅದು ನಡೆಸ್ತದೆ ಅನ್ನುವುದೇ ಬಹಳ ದೊಡ್ಡ ಆಸರೆ. ಹಾಗೆ ಕೃಷ್ಣ ಹೇಳ್ತಾನೆ, ಮೋಡವೇ ಇರಲಿಲ್ಲ, ಏಕಾಏಕಿ ಮೋಡವಾಯಿತು, ಏಕಾಏಕಿ ಗಾಳಿ ಬೀಸಿತು, ಚುಕ್ಕಿಗಳೆಲ್ಲ ಕರಗಿ ಹೋದವು, ಮೋಡದ ಪ್ರಪಾತ ಎಷ್ಟು ಬಹಳ ಭೀಕರವಾದ ಮಳೆಯನ್ನು ಸುರಿಸ್ತಿದೆ ಅಂತಂದರೆ ನನಗೆ ಗೊತ್ತಾಗ್ತಿದೆ ಉತ್ಪಾತಗಳು ಹತ್ತಿರವಾಗಿ. ಈ ಥರದ ಸೂಚನೆಗಳನ್ನು ಕೃಷ್ಣ ಹೇಳ್ತಾನೆ. ರಾಮ ಹೇಳ್ತಾನೆ, ನನ್ನ ಬಲಗಣ್ಣು ಕುಣಿತಿದೆ, ನನ್ನ ಬಲಭುಜ ಅದರ್ತಿದೆ, ಏನೋ ಕೆಡುಕಾಗಲಿಕ್ಕಿದೆ ಅಂತ ಸೀತೆಯ ಅಪಹರಣದ ಮೊದಲು ಹೇಳ್ತಾನೆ. ಸೀತೆ ಅಪಹರಣ ಆದಮೇಲೆ ಅವಳು ಇನ್ನೂ ಸಿಕ್ಕದೇ ಇರುವಾಗ ಹೇಳ್ತಾನೆ, ನನಗೆ ಈಗ ಏನೋ ಎದುರಿಗೆ ಕೆಟ್ಟದು ಕಾಣ್ತಿದೆ, ಬಹುಶಃ ಸೀತೆಯನ್ನು ಕೊಂದ್ರೇನೋ ಅಥವಾ ಯಾರೋ ದುಷ್ಟರು ಅಪಹರಿಸಿದ್ದಾರೇನೋ ಎಲ್ಲ ಹೇಳ್ತಾನೆ. ಈ ಸೂಚನೆಗಳು ಯಾರು ಭಗವಂತನ ಜೊತೆಗೆ ನೇರ ಸಂಬಂಧ ಇಟ್ಟಿದ್ದಾರಲ್ಲ ಅವ್ರಿಗೆ ಖಂಡಿತ ಆಗತ್ತೆ. ಹಾಗಾಗಿ ಇಲ್ಲಿ ಜಗತ್ತಿನಲ್ಲಿ ಯಾವುದು ಇಲ್ಲ ಅಂತ ಇಲ್ಲ. ನಿಮಗೆ ನಿಮ್ಮ ಸ್ಪಂದನ ಎಷ್ಟೋ ಅಷ್ಟು, ನಮಗೆ ನಮ್ಮ ಸ್ಪಂದನ ಕಡಿಮೆ ಇದ್ದರೆ ಅದು ಕನೆಕ್ಟ್ ಆಗಲಿಕ್ಕಿಲ್ಲ. ಸ್ಪಂದನ ಗಾಢವಾಗಿದ್ದರೆ ಅದು ಕನೆಕ್ಟ್ ಆಗ್ತದೆ. ಅದು ಆ ಥರದ ಬಹಳ ಅದ್ಭುತವಾದ ಬಲವುಳ್ಳದ್ದು. ಇಂಥ ಸಂಗತಿಗಳನ್ನೆಲ್ಲ ಕೃಷ್ಣ ಹೇಳಿದಾಗ ಮುಂದಿನ ಮಾತು ಭೀಮನ ಕಡೆಗೆ ನೋಡ್ತಾನೆ. ಭೀಮನ ಅಭಿಪ್ರಾಯ ಏನು ಅಂತ. ಭೀಮ ಹೇಳ್ತಾನೆ, ಕೃಷ್ಣ, ನಾನು ಯುಧಿಷ್ಠಿರ ಹೇಳಿದ ಶಾಂತಿಯ ಮಾರ್ಗದವ. ದಯವಿಟ್ಟು ನಿನ್ನನ್ನು ನಾನು ಪರಿಪರಿಯಾಗಿ ಕೇಳಿಕೊಳ್ಳುತ್ತೇನೆ. ನೀನು ಯಾವುದೇ ಕಾರಣಕ್ಕೂ ದುರ್ಯೋಧನನ ಜೊತೆಗೆ ಉಗ್ರವಾಗಿ ಮಾತನಾಡಬೇಡ, ನಿಷ್ಠುರವಾಗಿ ಮಾತನಾಡಬೇಡ, ಸೌಮ್ಯದಿಂದ ಮಾತನಾಡು, ಆದಷ್ಟು ಮೃದು ಭಾಷೆಯನ್ನು ಬಳಸು, ಆದಷ್ಟು ಅವನನ್ನು ಕರಗಿಸುವುದಕ್ಕೆ ಪ್ರಯತ್ನ ಪಡು. ಅವನು ಮಹಾಕೋಪಿಷ್ಠ, ಮುಂಗೋಪಿ, ದೀರ್ಘಕೋಪಿ, ತನ್ನ ಕೋಪಕ್ಕಾಗಿ ಯಾರನ್ನೂ ಕೊಲ್ಲುವುದಕ್ಕೆ ಹೇಸದವ. ತಾನು ಎಂದೂ ತನ್ನ ಅಭಿಪ್ರಾಯ ಬದಲಿಸಿ ಇನ್ನೊಬ್ಬರಿಗೆ ತಲೆಬಾಗದವ. ಬಾಗುವುದಕ್ಕಿಂತ ಸಾಯುವುದೇ ಮೇಲು ಎನ್ನುವ ಹಠವಾದಿ. ತನ್ನ ಛಲಕ್ಕಾಗಿ ಯಾರನ್ನೂ ಅವಮಾನಿಸಲಿಕ್ಕೆ ಹಿಂದೆ ಮುಂದೆ ನೋಡುವವನಲ್ಲ. ಇನ್ನೊಬ್ಬರನ್ನು ಅವಮಾನಿಸಿದಷ್ಟು ತನಗೆ ಸನ್ಮಾನ ಬಯಸುವವ. ಅವನೊಬ್ಬ ಶಠ, ಸಂದೇಹಿ, ಸಂಶಯ. ಆ ಸಂಶಯಗಳ ಪಿಶಾಚದಿಂದ ಅವನು ಯಾರನ್ನೂ ನಂಬುವುದಿಲ್ಲ. ಅವನಿಗೆ ಉಪಕಾರ ಸ್ಮರಣೆಯೇ ಇಲ್ಲ. ಅವನ ಮುಂದೆ ಏನಾದರೂ ಹೋಗಿ ನೀನು ಯುದ್ಧದ ಅಥವಾ ಕ್ರೋಧದ ಮಾತಾಡಿದರೆ ಅದು ಬೆಂಕಿಗೆ ಬೆಂಕಿ ತಾಗಿ ಭುಗಿಲೆದ್ದು ಬಿಡುತ್ತದೆ. ಖಂಡಿತಕ್ಕೂ ನೀನು ಸೌಮ್ಯ ಭಾಷೆ ಬಳಸು, ಒಳಿತಿನ ಮಾತು ಹೇಳು, ಅವನನ್ನು ಹೇಗಾದರೂ ಪರಿವರ್ತಿಸು. ಅವನು ಒಪ್ಪುವುದಕ್ಕೆ ಸಿದ್ಧನಾದರೆ ಅಣ್ಣ ಹೇಳಿದ ಹಾಗೆ ನಾನು ಆ ಕೌರವರ ಅಡಿಯಾಳಾಗಿ ದಾಸ್ಯ ಮಾಡುತ್ತೇನೆ.
ಯುದ್ಧ ಮಾಡುವುದಿಲ್ಲ ಕೃಷ್ಣ, ಯುದ್ಧ ಪ್ರಿಯನಾದ ಭೀಮ ಯುದ್ಧ ಮಾಡುವುದಿಲ್ಲ ಎಂದು ಹೇಳಿದ್ದಾನೆ ಎಂದು ಹೇಳು. ಶಾಂತಿ ನನಗೆ ಪ್ರಿಯ ಎಂದು ಹೇಳು. ಕೃಷ್ಣ ಕೂಡಲೇ ಬಹಳ ಆಶ್ಚರ್ಯದ ನಗು ನಕ್ಕು. ಇದೇನು ಪರ್ವತ ಲಘುವಾಯಿತೆ? ಅತ್ಯಂತ ಉಷ್ಣದ ಒಂದು ಪಾತ್ರೆ ಇದ್ದಕ್ಕಿದ್ದಂತೆ ತಂಪು ಹಸಿಯಾಗಿ ಬಿಟ್ಟಿದೆ. ಯಾಕೆ ಭೀಮ, ನೀನಿದ್ದದ್ದು ಹೇಗೆ? ನಿನ್ನ ಪರಾಕ್ರಮ ಎಂಥದ್ದು? ನೀನು ಆಡಿದ ಮಾತುಗಳು ಏನು? ಯಾವಾಗಲೂ ಮಾತು ಕಡಿಮೆ ನಿನ್ನದು. ಕಾರ್ಯ, ಚಟುವಟಿಕೆ, ಕೆಲಸ ನೀನು ಮೊದಲು, ಮುಂದೆ. ನಿನ್ನನ್ನು ನೋಡಿದರೆ ಅನೇಕರು ಹುಚ್ಚ ಅಂದುಕೊಂಡಿದ್ದಾರೆ, ಅಷ್ಟು ಕ್ರೂರ ನೀನು. ನಿನ್ನ ಆಕ್ರೋಶ ಆ ಕ್ಷಣಕ್ಕೆ ಪ್ರತಿಭಟನೆಯನ್ನು ವ್ಯಕ್ತಪಡಿಸುವ ಆವೇಶ, ಅದು ಸಹಿಸಿಕೊಳ್ಳುವ ಮಾತಿನದ್ದೇ ಅಲ್ಲ. ಎಷ್ಟೋ ಬಾರಿ ನೀನು ಏನೋ ಯೋಚಿಸುವಂತೆ ದುರುಗುಟ್ಟಿ ನೋಡುತ್ತಾ ಇರುತ್ತಿ. ಅದು ಯಾವುದೋ ಮರ ಸಿಕ್ಕರೆ ಸಾಕು, ಹಳೆಯ ಎಲ್ಲ ಸಿಟ್ಟನ್ನು ತೀರಿಸಿಕೊಳ್ಳುವುದಕ್ಕೆ ಮರವನ್ನು ಬೇರು ಸಹಿತ ಕಿತ್ತು ನೆಲಕ್ಕೆ ಬಡಿಯುತ್ತಿ. ಆಗಾಗ್ಗೆ ನೀನು ಯಾರೂ ಇಲ್ಲದಿದ್ದರೂ ನಿನ್ನ ಪಾಡಿಗೆ ಜೋರಾಗಿ ನಗುವುದುಂಟು, ಅಟ್ಟಹಾಸ. ಕೆಲವೊಮ್ಮೆ ನೀನೊಬ್ಬನೇ ಅತ್ತದ್ದೂ ನನಗೆ ಗೊತ್ತಿದೆ. ಇಂಥ ನಿನ್ನ ವಿಭಿನ್ನ ಚಟುವಟಿಕೆಗಳನ್ನು ನೋಡಿಯೇ ಜನ ನಿನ್ನನ್ನು ಹುಚ್ಚ ಅಂದದ್ದು ಕೇಳಿದ್ದೇನೆ. ಆದರೆ ನೀನು ಯಾರ ಜೊತೆಗೂ ಮಾತಾಡಿದವನಲ್ಲ. ಗುರುಗಳ ಗೊಡವೆಗಾಗಲಿ, ಹಿರಿಯರ ಗೊಡವೆಗಾಗಲಿ, ಆಸರೆಗಾಗಲಿ ಹೋದವನಲ್ಲ. ನೀನು ನಿನ್ನ ಪಾಡಿಗೆ ನೀನಿರುವವ. ಎಷ್ಟೋ ಬಾರಿ ನಿನ್ನ ಎರಡು ಮಂಡಿಗಳ ಮಧ್ಯೆ ತಲೆಯನ್ನು ಹುಗಿದಿಟ್ಟು ಹಾಗೇ ಕೂತು ನಿದ್ದೆ ಮಾಡಿದ್ದನ್ನು ನಾನು ನೋಡಿದ್ದೇನೆ. ಇಷ್ಟೆಲ್ಲ ಚಿಂತೆ ಒಳಗಿದ್ದದ್ದರಿಂದ ಆ ಸಂಕಟ ಕಟ್ಟಿಕೊಳ್ಳಲಿಕ್ಕೆ ನೀನು ನಿನ್ನ ಅವಡುಗಚ್ಚಿದ್ದಿ. ಹಲ್ಲು ಕಟಕಟನೆ ಕಡಿದದ್ದೂ ಗೊತ್ತು. ಮುಷ್ಟಿಯನ್ನು ನಿನಗೆ ನೋವಾಗುವಷ್ಟು ಬಿಗಿಯಾಗಿ ಹಿಡಿದವನು ನೀನು. ಅಂಥ ಭೀಮಸೇನ ಕ್ಷಾತ್ರ ಯೋಧತ್ವ ಬಿಟ್ಟುಕೊಟ್ಟು ನಾನು ದಾಸ್ಯಕ್ಕೆ ಸಿದ್ಧನಾಗಿದ್ದೇನೆ, ನಾನು ದಾಸನಾಗುತ್ತೇನೆ ಅಂದರೆ ನಾನು ಹೇಗೆ ಭಾವಿಸಬೇಕು ಭೀಮ? ಅಂದು ದುರ್ಯೋಧನನ ಮುಂದೆ ಆಡಿದ ಮಾತು ಮರೆತು ಹೋಯಿತೆ. ದುರ್ಯೋಧನ ಆಡಿದ ಮಾತು ನೆನಪಿದೆಯಾ ನಿನಗೆ? ಪಾಂಡವರೇ, ಇಂದು ನೀವು ಎಲ್ಲವನ್ನೂ ಕಳೆದುಕೊಂಡಿದ್ದೀರಿ. ನಿಮಗೆ ಈಗ ಉಳಿದಿರುವುದು ಎರಡೇ, ನಿಮ್ಮ ಹೆಸರು ಮತ್ತು ಗೋತ್ರ. ಇನ್ನು ನೀವು ಸತ್ತ ಮೇಲೆ, ನೀವಿನ್ನೇನು ಕೆಲ ದಿನಗಳಲ್ಲಿ ಅದನ್ನೂ ಕಳೆದುಕೊಂಡ ಮೇಲೆ ನೀವು ನಾಮಾವಶೇಷರಾಗುತ್ತೀರಿ. ಅದಕ್ಕೂ ಮೀರಿ ಬಹಳ ಕಷ್ಟವಾದರೆ ವನವಾಸದಲ್ಲಿ ದಯನೀಯ ಸ್ಥಿತಿ ತಡೆಯಲಾರದೆ ನೀವು ಕೆಲವು ದಿನಗಳಲ್ಲಿ ನನ್ನ ಬಳಿ ಬಂದು ದಾಸರಾಗುತ್ತೀರಿ. ಈ ಮಾತು ಮರೆತು ಹೋಯಿತಾ ಭೀಮ? ದುಶ್ಯಾಸನ ಏನಂದಿದ್ದ? ಅವನಿಗೆ ನೀನು ಏನು ಹೇಳಿದ್ದಿ? ಗದೆ ಮುಟ್ಟಿ ಮಾಡಿದ ಪ್ರತಿಜ್ಞೆ ಏನು? ನಾನು ದುರ್ಯೋಧನನನ್ನು ಈ ಗದೆಯಿಂದ ಸಂಹರಿಸುತ್ತೇನೆ ಎಂದ ಮಾತು ಮರೆತು ಹೋಯಿತಾ? ದುಶ್ಯಾಸನನ ರಕ್ತ ಕುಡಿಯುತ್ತೇನೆ ಎಂಬ ಮಾತು ಮರೆತು ಹೋಯಿತಾ? ಯಾಕೆ ಭೀಮ ಇಷ್ಟು ಪರಿವರ್ತನೆ? ಹೀಗೆ ಮೃದುವಾಗುವುದಕ್ಕೆ ಏನು ಕಾರಣ? ಕೃಷ್ಣ ಆಗಿರುವ ಗಾಯಕ್ಕೆ ಮತ್ತೆ ಮತ್ತೆ ಚುಚ್ಚಿ ನೋಯಿಸಬೇಡ. ನಿನಗೆ ಚೆನ್ನಾಗಿ ಗೊತ್ತು, ನಾನೊಂದು ವೇಳೆ ಯುದ್ಧಕ್ಕೆ ನಿಂತೆನಾದರೆ ನನಗೆ ಯಾವ ಸೌಮ್ಯ ಭಾಷೆಗಳೂ ಗೊತ್ತಿಲ್ಲ. ನನ್ನಲ್ಲಿ ಈಗಲೂ ಅದೇ ಪ್ರತಾಪವಿದೆ, ಅದೇ ಪರಾಕ್ರಮವಿದೆ, ಅದೇ ಕ್ರೋಧವಿದೆ. ನಾನು ಈಗಲೂ ಮನಸ್ಸು ಮಾಡಿದರೆ ಬಹಳ ಬಾರಿ ಆತ್ಮಪ್ರಶಂಸೆ ಮಾಡಿಕೊಳ್ಳುವುದು ದಸ್ಯುಗಳು. ದಸ್ಯು ಅಂದರೆ ಸುಳ್ಳು ಹೇಳುವವರು ಅಂತ. ಕಳ್ಳರು, ಸುಳ್ಳು ಹೇಳುವರು. ಆತ್ಮಪ್ರಶಂಸೆ ಮಾಡಿಕೊಳ್ಳುವುದು ದಸ್ಯುಗಳು. ಆದರೆ ನೀನು ನನ್ನ ಪರಾಕ್ರಮವನ್ನೇ ಸಂದೇಹಿಸಿದ್ದಿ. ಆದ್ದರಿಂದ ನಾನು ಒಂದೆರಡು ಮಾತುಗಳಲ್ಲಿ ನನ್ನ ಪರಾಕ್ರಮ ಹೇಳುತ್ತೇನೆ. ನಿನಗೆ ಭೂಮಿ ಮತ್ತು ಸ್ವರ್ಗ ಗೊತ್ತು. ಅದೊಂದು ಲೋಕ, ಇದೊಂದು ಲೋಕ. ಒಂದು ವೇಳೆ ದೇವತೆಗಳೆಲ್ಲರೂ ಭೂಮಿಗಿಳಿದು ಬಂದು ಭೂಮಿಯ ಮಾನವರೆಲ್ಲ ಸೇರಿ ಎರಡೂ ಲೋಕ ಒಂದು ಮಾಡಿದರು ಎಂದಿಟ್ಟುಕೋ. ನಾನು ಈ ತೋಳುಗಳಿಂದ ಅರೆ ನಿಮಿಷದಲ್ಲಿ ಎರಡು ಲೋಕವನ್ನು ಅತ್ತಿತ್ತ ಮಾಡಬಲ್ಲೆ. ಲೋಕಗಳನ್ನು ಅತ್ತಿತ್ತ ಮಾಡುವ ಸಾಹಸ ಪರಾಕ್ರಮ ನನ್ನಲ್ಲಿದೆ, ವೈರಿಗಳನ್ನಲ್ಲ. ಕೃಷ್ಣ, ಹಿಮವಂತ ಸಮುದ್ರ ರಾಜ, ಹಿಮವಂತ ಅಂದರೆ ಪರ್ವತ ರಾಜ, ಸಮುದ್ರ ರಾಜ, ಸಾಕ್ಷಾತ್ ಬಲಾಸುರನನ್ನು ಕೊಂದ ಇಂದ್ರ, ಮೂವರು ಬಂದರು ಎಂದಿಟ್ಟುಕೋ. ನನ್ನ ಈ ತೋಳುಗಳ ಮಧ್ಯೆ ಯಾರಾದರೂ ಸಿಕ್ಕಿದ್ದರೆ
ಈ ಮೂವರಲ್ಲಿ ಯಾರು ಬಂದರೂ ನನ್ನ ತೋಳಿಗೆ ಸಿಕ್ಕವರನ್ನು ಬಿಡಿಸಲಿಕ್ಕೆ ಸಾಧ್ಯವಿಲ್ಲ ಕೃಷ್ಣ. ಅಷ್ಟು ಮಾತ್ರವಲ್ಲ, ಮೂವರೊಳಗೆ ಒಬ್ಬರು ಅಲ್ಲ, ಮೂವರು ಸೇರಿ ಬಂದರು ನನ್ನ ತೋಳುಗಳಲ್ಲಿ ಸಿಕ್ಕವರು ನಾಶವಾದರೆಂದೇ ತಿಳಿ. ಇದನ್ನು ಮೀರಿ ಕೇಳುತ್ತೀಯ? ಪಾಂಡವರನ್ನು ವಿರೋಧಿಸುವ ಯಾವ ಕ್ಷತ್ರಿಯರೆಲ್ಲ ನಾಳೆಯ ದಿನ ಒಂದೊಮ್ಮೆ ಯುದ್ಧ ಘೋಷಣೆಯಾದರೆ ನನ್ನ ಮುಂದೆ ಬರುತ್ತಾರಲ್ಲ, ನನ್ನ ಪಾದದಲ್ಲಿ ತುಳಿದು ನಾಶ ಮಾಡುತ್ತೇನೆ, ಬೇರೆ ಆಯುಧಗಳು ಬೇಡ. ಕೃಷ್ಣ, ಇನ್ನು ನಾನು ಹೇಳುವುದಿಲ್ಲ, ಯುದ್ಧ ಘೋಷಿತವಾಗಲಿ, ಸಾಕ್ಷಾತ್ ನೀನು ನನ್ನ ಪರಾಕ್ರಮ ನೋಡುತ್ತಿ. ಮತ್ತೆ ಹಾಗಾದರೆ ಹೀಗೆ ಏಕೆ ಮಾತನಾಡಿದೆ ಕೇಳುತ್ತೀಯಲ್ಲ? ಕುಲದ ಅಪೇಕ್ಷೆ, ನಮ್ಮ ವಂಶ ನಿರ್ವಂಶವಾಗದಿರಲಿ ಎಂಬ ಹಸಿವು. ನಾನು ಕುಲಕ್ಕಾಗಿ ತ್ಯಾಗ ಮಾಡುತ್ತಿದ್ದೇನೆ. ನನ್ನ ಕುಲ ಈ ಯುದ್ಧದಿಂದ ಅಷ್ಟೂ ಪಾಂಡವ ಕೌರವರು ನಾಶವಾಗುತ್ತಾರೆ ಎನ್ನುವ ಮಾತನ್ನು ನೀನು ಮತ್ತೆ ಮತ್ತೆ ಹೇಳುತ್ತಿ. ಎಷ್ಟು ಪರಿಶ್ರಮದಿಂದ ಹುಟ್ಟಿದ ಈ ಕುಲ ಇದು ನಾಶವಾಗದಿರಲಿ, ನಮ್ಮ ಒಂದು ಅಪೇಕ್ಷೆಗಾಗಿಯೋ ಯುದ್ಧಕ್ಕಾಗಿಯೋ ನಾಶವಾಗದಿರಲಿ ಎಂದು ನಾನು ಈ ರೀತಿ ಬೇಡಿಕೊಳ್ಳುತ್ತಿದ್ದೇನೆ. ಯುದ್ಧ ಪ್ರಿಯನಾದರೂ ಶಾಂತಿಯನ್ನೇ ಮತ್ತೆ ನಿನ್ನ ಮುಂದೆ ಹೇಳುತ್ತೇನೆ ಕೃಷ್ಣ ಅಂತ ಭೀಮಸೇನ ಹೇಳ್ತಾನೆ. ಕೃಷ್ಣ ಕೂಡಲೇ, ಭೀಮ ಒಪ್ಪಿದೆ, ನಿನಗೂ ಅದೇ ಮಾತು. ದೈವ ಸಂಕಲ್ಪ ಪುರುಷ ಪ್ರಯತ್ನ ಎರಡರಲ್ಲಿ ಒಂದೋ ದೈವ ಸಂಕಲ್ಪವೇ ಸಂಭವಿಸುತ್ತದೆ ಎಂದು ಕಾದು ಕುಳಿತುಕೊಳ್ಳುವ ಹಾಗಿಲ್ಲ. ಪುರುಷ ಪ್ರಯತ್ನದಿಂದಲೇ ಸಾಧಿಸುತ್ತೇನೆ ಎಂಬುದು ಸುಳ್ಳು ಮಾತು, ನಿನ್ನ ಪರಾಕ್ರಮದಿಂದಲೇ ಆಗಲಿಕ್ಕೂ ಇಲ್ಲ. ಎರಡನ್ನೂ ಸೇರಿಸಿದ ಒಂದು ಒಳ್ಳೆಯ ಹೊಂದಾಣಿಕೆ ಆದ ದಿನ ಅದು ಅವನಿಚ್ಛೆಯಂತೆ ನಡೆದೀತು. ಅದಕ್ಕೆ ಒಳ್ಳೆಯ ಉದಾಹರಣೆ ಕೊಡ್ತಾರೆ ವ್ಯಾಖ್ಯಾನಕಾರರು. ಶೆಕೆ ಉಷ್ಣ ದೈವ ಸಂಕಲ್ಪ, ಬೀಸಣಿಗೆ ಪುರುಷ ಪ್ರಯತ್ನ, ಚಳಿ ಒಂದು ತಂಪು ನಿದ್ದೆ ಮಾಡದಷ್ಟು ಕಟಕಟ ನಡುಕ ದೈವ ಸಂಕಲ್ಪ, ಹೊದ್ದು ಬೆಚ್ಚಗೆ ಮಾಡಿಕೊಳ್ಳುವ ವಸ್ತ್ರ ಪುರುಷ ಪ್ರಯತ್ನ, ಮಳೆ ಧಾರಾಕಾರ ನಮ್ಮನ್ನು ಒದ್ದೆ ಮಾಡಿ ಹಸಿ ಮಾಡಬಹುದಾದ ದೈವ ಸಂಕಲ್ಪ, ನಮ್ಮ ಪುರುಷ ಪ್ರಯತ್ನದಲ್ಲಿ ಒಂದು ಛತ್ರಿಯನ್ನಾದರೂ ಹಿಡಿದು ಆಗ ಒದ್ದೆ ಆಗುವುದನ್ನು ತಡೆದುಕೊಳ್ಳುವುದು. ಹೀಗೆ ನಮ್ಮದು ಅಲ್ಪ ಪ್ರಯತ್ನಪ್ಪ, ಅವನದ್ದು ದೊಡ್ಡದು. ಆ ದೈವ ಸಂಕಲ್ಪ ಏನು ಮಾಡುತ್ತದೋ ಹಾಗೆ ಮಾಡೋಣ. ನಾನು ನಿನ್ನ ಜೊತೆಗಿದ್ದೇನೆ, ನಾನು ಅರ್ಜುನ ಸೇರಿ ನಿನ್ನ ಜೊತೆಗಿರುತ್ತೇವೆ, ನೀನು ನಮ್ಮ ಜೊತೆಗಿರುತ್ತಿ. ಯುದ್ಧ ಸಂಭವಿಸಿದರೆ ನಾವು ಆಗ ಆ ದೈವ ಸಂಕಲ್ಪದ ಜೊತೆಗೆ ನಮ್ಮ ಪುರುಷ ಪ್ರಯತ್ನ ಮಾಡೋಣ. ನಕುಲ ನನ್ನ ನೋಡ್ತಾನೆ. ಕೃಷ್ಣ, ನಾನು ಯುಧಿಷ್ಠಿರ ಹೇಳಿದ ಅಷ್ಟೂ ಮಾತಿಗೆ ಸಮ್ಮತಿ ಸೂಚಿಸುತ್ತೇನೆ. ನನಗೂ ಕೂಡ ವಂಶನಾಶವಾಗುವ ಯುದ್ಧದ ಅಪೇಕ್ಷೆ ಇಲ್ಲ. ಶಾಂತಿಯಿಂದ ಇದು ಬಗೆಹರಿಯಲಿ, ಶಾಂತಿಯಿಂದ ಅವರು ನಮ್ಮನ್ನು ಸ್ವೀಕರಿಸಲಿ, ನಾನು ಅದನ್ನು ಒಪ್ಪಿಕೊಳ್ಳುತ್ತೇನೆ. ಎಲ್ಲಕ್ಕೂ ಮಿಗಿಲಾಗಿ ಕೃಷ್ಣ ನೀನಿದ್ದಿ, ನಿನ್ನ ಜೊತೆಗೆ ಧರ್ಮನಿಷ್ಠ ವಿದುರನಿದ್ದಾನೆ. ನೀವಿಬ್ಬರೂ ಸೇರಿದರೆ ಯಾವುದು ಅಸಾಧ್ಯ. ಶಾಂತಿ ಸಂಭವಿಸಲಿ. ಸಹದೇವನ ಕಡೆಗೆ ನೋಡುತ್ತಾನೆ. ಒಂದೊಮ್ಮೆ ಯುಧಿಷ್ಠಿರನ ಮತ್ತು ನಿನ್ನ ಶಾಂತಿ ಸಂಧಾನದ ಮಾತುಗಳನ್ನೊಪ್ಪಿ ದುರ್ಯೋಧನಾದಿಗಳು ಶಾಂತಿ ಸಂಧಾನಕ್ಕೆ ಬಂದರೂ ನಾನೊಬ್ಬನೇ ಯುದ್ಧ ಮಾಡುತ್ತೇನೆ. ಶಾಂತಿ ಇವರಿಗಲ್ಲ, ಇವರು ಯುದ್ಧಕ್ಕೆ ಅರ್ಹರು, ಇವರು ವಧಾರ್ಹರು, ಇವರನ್ನು ವಧಿಸಿಯೇ ಉತ್ತರ ಕೊಡಬೇಕು. ಈ ಮಾತಿಗೆ ಇನ್ಯಾರನ್ನೂ ನೆನೆಯುವುದು ಬೇಡ ಕೃಷ್ಣ. ದ್ರೌಪದಿಯನ್ನೊಮ್ಮೆ ಕಣ್ಣ ಮುಂದೆ ತಂದುಕೊಂಡರೆ ಸಾಕು. ಅವಳು ಪಟ್ಟ ಪಾಡಿಗೆ ನಾವು ಅಂದು ಗೊಂಬೆಯ ಹಾಗೆ ಕೂತವರು ಈಗಲಾದರೂ ದ್ರೌಪದಿಗೆ ಮಾಡಿದ ಅನ್ಯಾಯಕ್ಕೆ ಪ್ರತೀಕಾರ ಸಲ್ಲಿಸಲೇಬೇಕು. ಯುದ್ಧವೇ ನಿಶ್ಚಿತ. ನನ್ನ ಮಾತು ಯುದ್ಧದ ಕಡೆಗೆ ಹೇಳುವವರಿಗೆ. ಸಾತ್ಯಕಿ ಭಲೇ ಅಂತ ಎದ್ದು ನಿಲ್ತಾನೆ. ಇದು ಮಾತು. ಯುದ್ಧವೇ ಸತ್ಯ. ಯುದ್ಧದಿಂದಲೇ ಇವರಿಗೆ ಪಾಠ. ಇವರನ್ನು ಎಷ್ಟು ಬಾರಿ ಕ್ಷಮಿಸಿಯಾಗಿದೆ. ಇವರು ಮಾಡಿದ ಹಿಂಸೆಗಳನ್ನು ಎಷ್ಟು ದಿನಗಳಿಂದ ಈ ಪಾಂಡವ ಕುಲ ಅನುಭವಿಸಿದೆ. ಆದರೂ ಅವರಿಗೆ ಪಶ್ಚಾತ್ತಾಪವಿಲ್ಲ. ಒಂದು ವೇಳೆ ಅವರಿಗೆ ಪಶ್ಚಾತ್ತಾಪವಿರುವುದಾದರೆ ಅಂದು ಗೋಗ್ರಹಣದ ಸಂದರ್ಭದಲ್ಲೇ ಭೀಷ್ಮಾಚಾರ್ಯರು ಹೇಳಿದರು, ಸೋತದ್ದು ಸೋತಾಯಿತು. ಅವರ ಆ ವೀರ ಪರಾಕ್ರಮವನ್ನು ಒಬ್ಬ ಅರ್ಜುನನ ಮೂಲಕ ನೋಡಿದ್ದೀರಿ. ಇನ್ನಾದರೂ ಸಂಧಾನ ಮಾಡಿಕೊಳ್ಳಿ, ಅವರ ಅರ್ಧ ರಾಜ್ಯ ಅವರಿಗೆ ಕೊಡಿ ಎಂದು ಭೀಷ್ಮಾಚಾರ್ಯರು ಅಂದೇ ಈ ಪಾಂಡವರ ಸೋಲಿನ ಬಳಿಕ, ಪಾಂಡವರ ಮುಂದೆ ಸೋತ ಬಳಿಕ ಹೇಳಿದ್ದಾರೆ. ಯಾವ ದುರ್ಯೋಧನಾದಿಗಳು ಕೊಟ್ಟಿದ್ದಾರೆ, ಎಲ್ಲಿಯವರೆಗೆ ಕಾಯುವುದು, ಯುದ್ಧವೇ ನಿರ್ಣಯ ಅಂತ ಸಾತ್ಯಕಿಯು ಘೋಷಿಸ್ತಾನೆ. ಅಲ್ಲಿ ಅಷ್ಟೂ ಜನ 7 ಜನ ಅಕ್ಷೋಹಿಣಿ ಸೇನೆಯಿಂದ ಕೂತವರ ರಾಜರುಗಳ ಉಪಸ್ಥಿತಿಯು ಇರ್ತದೆ. ಸಾಧು ಸಾಧು, ನಮ್ಮ ಪ್ರತಿಕ್ರಿಯೆ ಕೂಡ ಇದರ ಕುರಿತಾಗಿಯೇ, ನಮಗೂ ಯುದ್ಧ ಬೇಕು ಅಂತ ಅವರು ಕೂಗ್ಕೋತಾರೆ. ಯುದ್ಧಕ್ಕೆ
ಶಾಂತಿ ಸಂಧಾನ ಮಾಡುವುದಕ್ಕೆ ಹೊರಡುವ ಈ ಎಲ್ಲ ಗದ್ದಲದ ಮಧ್ಯೆ ದ್ರೌಪದಿ ಕಾಣಿಸ್ತಾಳೆ. ದ್ರೌಪದಿ ಬಂದು, ಕೃಷ್ಣ, ನಾನೇನು ಹೇಳುವುದಿಲ್ಲ, ನಿನಗೆಲ್ಲವೂ ಗೊತ್ತು. ಇಷ್ಟೆಲ್ಲ ನನ್ನ ಬದುಕಿನಲ್ಲಿ ಅನುಭವಿಸಿದ ನನಗೆ ನನ್ನ ಪತಿ ದೇವರುಗಳು ಏನು ಮಾಡಿದ್ದರು ನೀನು ನೋಡಿದ್ದಿ. ನಾನು ಎಷ್ಟು ಅಸಹಾಯಳಾಗಿ ಆ ದಿನವನ್ನು ಅನುಭವಿಸಿದ್ದೇನೆ. ಆ ಸಂದರ್ಭದಲ್ಲಿ ಹಾಗೆಲ್ಲ ಮಾತನಾಡಿದ ಭೀಮ ಕೂಡ ಎಷ್ಟು ತಣ್ಣಗಾಗಿದ್ದಾನೆ ನೋಡು. ನನಗೆ ಯಾರಿಗೆ ಮೊರೆ ಇಡುವುದು? ನನ್ನ ಹೀನಾಯ ಅವಮಾನ ಅದು ಅಷ್ಟು ಬೇಗ ಮರೆತು ಬಿಡುವಂಥದ್ದ. ನಾನು ಹುಟ್ಟಿದ್ದೆಲ್ಲಿ, ಯಾವ ಮಟ್ಟಕ್ಕೆ, ಯಾವ ಯಜ್ಞದ ಪಶುವಿನ ಹಾಗೆ ಅಥವಾ ಯಜ್ಞ ಶಿಶು ನಾನು, ಅಂಥ ಯಜ್ಞದಿಂದ ಹುಟ್ಟಿದ ಒಬ್ಬ ಮಗಳು ಒಬ್ಬ ದೃಪದನ ಅರಮನೆಯಲ್ಲಿ ಇದ್ದದ್ದು ಹೇಗೆ? ನನ್ನ ಅರಮನೆಯ ಆ ಒಂದು ವೈಭವದಿಂದ ಅದೇ ವೈಭವದ ಮಟ್ಟಕ್ಕೆ ಮತ್ತೆ ನನ್ನನ್ನು ಇಂದ್ರಪ್ರಸ್ಥದಲ್ಲಿಟ್ಟ ಆ ದಿನಗಳು, ಅದರ ಬಳಿಕ ನನ್ನನ್ನು ಯಾವ ಹೀನಾಯ ಮಟ್ಟಕ್ಕೆ ದೂಡಿದ ಈ ದುರ್ಯೋಧನಾದಿಗಳು, ಅದೇ ರಾಜಸಭೆ, ಅಲ್ಲಿಯ ಹಿರಿಯರು ಮಾಡಿದ ಎಲ್ಲ ಕೆಲಸ ಎಲ್ಲವನ್ನೂ ಗಮನಿಸಿದ ಇಷ್ಟೂ ಜನ ಸಭಾಸದರು, ಇವರಿಗೆಲ್ಲರಿಗೂ ಗೊತ್ತಿದ್ದೂ ಈಗ ಮತ್ತೆ ಶಾಂತಿಯ ಮಾತು ಆಡುತ್ತಾರಲ್ಲ. ನನಗೆ ಗೊತ್ತಿಲ್ಲ ಕೃಷ್ಣ. ದುಶ್ಯಾಸನ, ಭೀಮ, ಅರ್ಜುನ ಹೋರಾಟ ಮಾಡದಿದ್ದರೆ ಹೋರಾಟ ಮಾಡದ ಶಾಂತಿ ಮಾರ್ಗ ಹಿಡಿಯಲಿ. ನಾನು ಮಾತ್ರ ದೃಪದ ದೃಷ್ಟದ್ಯುಮ್ನನನ್ನು ಕರೆದುಕೊಂಡು ನನ್ನ ತಂದೆ ಅಣ್ಣನ ಜೊತೆಗಾದರೂ ನಾನು ಸೇಡು ತೀರಿಸಿಕೊಳ್ಳುತ್ತೇನೆ. ನಾನು ಇವರ ಶಾಂತಿಯ ಈ ಪ್ರಕ್ರಿಯೆಯಲ್ಲಿ ಕೈ ಜೋಡಿಸುವುದಿಲ್ಲ. ಇದು ನನ್ನ ಅಭಿಪ್ರಾಯ, ನಿನಗೆ ಗೊತ್ತಿರಲಿ. ಕೊನೆಗೊಂದು ಮಾತು ಹೇಳ್ತಾಳೆ, ಇಷ್ಟು ಮೀರಿ ಕೃಷ್ಣ, ನೀನು ನಿಜವಾಗಿ ನಿರ್ಣಯಿಸಬಲ್ಲ ತಾಕತ್ತಿರುವವ. ನಿನ್ನ ನಿರ್ಣಯವೇ ನನ್ನ ನಿರ್ಣಯ. ನಾನು ಸಂಪೂರ್ಣ ನಿನಗೆ ಬಿಟ್ಟಿದ್ದೇನೆ, ನೀನು ತಿಳಿದಂತೆ ಮಾಡು. ಕೃಷ್ಣ ಹೇಳ್ತಾನೆ, ದ್ರೌಪದಿ ಚಿಂತಿಸಬೇಡ, ನಿನ್ನ ಕಣ್ಣೀರಿನ ಈ ಹನಿಗಳು ಅಲ್ಲಿ ಕೌರವರ ಸರ್ವನಾಶಕ್ಕೆ ಕಾರಣವಾಗುತ್ತವೆ. ಎಲ್ಲ ಪ್ರಾಕೃತಿಕ ಸಂಗತಿಗಳು ಸುಳ್ಳಾಗಬಹುದು, ಭೂಮಿ ಸೀಳಬಹುದು, ಆಕಾಶ ನಕ್ಷತ್ರದ ಜೊತೆಗೆ ಬೀಳಬಹುದು, ಪರ್ವತ ಚೂರು ಚೂರಾಗಬಹುದು. ನನ್ನ ಮಾತು ಸುಳ್ಳಾಗುವುದಿಲ್ಲ. ದ್ರೌಪದಿ, ನೀನು ಸಂಪತ್ತಿನ ಸಹಿತವಾಗಿರುವ ಪಾಂಡವರ ಜೊತೆಗೆ ಮತ್ತೆ ಸಿಂಹಾಸನದಲ್ಲಿರುತ್ತಿ, ಇದು ನನ್ನ ಪ್ರತಿಜ್ಞೆ, ನೆನಪಿಟ್ಟುಕೋ ಅಂತ ಹೇಳ್ತಾನೆ.